ಶ್ರಾವಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. ಸರಳ ವಿರಳ ಅಲಮೇಲಮ್ಮನ ಆಪರೇಷನ್, ಧೈರ್ಯವಂತನ ಥ್ರಿಲ್ಲಿಂಗ್ ಮೈಂಡ್ ಗೇಮ್, ಮರಳಿ ಬಂದ ದಾದಾ ಹುಕುಂಗೆ ಉಘೆ ಉಘೆ, 3 ಕಥೆ 3 ಟ್ವಿಸ್ಟ್, ಈ ವಾರ 3 ಹಿಟ್. ಇದೇ ಹೊತ್ತಿನ ವಿಶೇಷ ಸ್ಯಾಂಡಲ್ವುಡ್ಗೆ ಶ್ರಾವಣ. ಸ್ಯಾಂಡಲ್ವುಡ್ ಅಂಗಳದಲ್ಲಿ ಪ್ರತಿ ವಾರ ಒಂದಲ್ಲ ಒಂದು ಸಿನಿಮಾ ರಿಲೀಸ್ ಆಗ್ತಾನೆ ಇರುತ್ತವೆ. ಆದರೆ ಈ ವಾರ ರಿಲೀಸ್ ಆಗಿರೋ 3 ಸಿನಿಮಾಗಳು ಗ್ರ್ಯಾಂಡ್ ಓಪನಿಂಗ್ ತಗೊಂಡಿರೋದು ಸ್ಪೆಷಲ್. ಇಷ್ಟಕ್ಕೂ ಈ 3 ವೆರೈಟಿ ಸಿನಿಮಾಗಳ ಗೆಲುವಿನ ಅಸಲಿ ಗುಟ್ಟೇನು, ಅದರ ಹಿಂದಿನ ಶ್ರಮವಿಷ್ಟು ಅನ್ನೋದರ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ. ಜಸ್ಟ್ ವಾಚ್. ಸರಳ ವಿರಳ ಅಲಮೇಲಮ್ಮನ ಆಪರೇಷನ್. ನಿಮ್ಮನೇಲಿ ವ್ಯಾಲೆಂಟೈನ್ಸ್ ಡೇ ಆಚರಿಸ್ತೀರಾ? ನಮ್ಮನೇಲಿ ಒಂದ್ ಕಳಶ ಇಟ್ಟು ಅದ್ರ ಮೇಲೆ ಲವ್ ಸಿಂಬಲ್ ಕೂರಿಸಿ ನಂಗೆ ಸಿಕ್ಕಿರೋ ಎಲ್ಲಾ ಲವ್ ಲೆಟರ್ಸ್ ನ ಅದ್ರ ಮುಂದೆ ಇಟ್ಟು ಏರಿಯಾ ಸುತ್ತಮುತ್ತ ಇರೋ ಹುಡುಗಿರ್ನೆಲ್ಲ ಕರ್ಸಿ ಅರ್ಶನ ಕುಂಕುಮ ಕೊಟ್ಟು ಹುಡುಗರಿಗೆಲ್ಲ ಲಿಪ್ ಕಿಸ್ ಕೊಟ್ಟು ಕಳಿಸ್ತೀನಿ. ಧೈರ್ಯವಂತನ ಥ್ರಿಲ್ಲಿಂಗ್ ಮೈಂಡ್ ಗೇಮ್. ಬೆಂಗಳೂರು ಇಲ್ಲಿ ಕಾರ್ಪೊರೇಟ್ ಇಂದ ಹಿಡಿದು ಕಸ ಗುಡಿಸೋ ತನಕ ಎಲ್ಲರೂ ದುಡ್ಡಿನ ಹಿಂದೆ ಓಡೋರೆ. ಕೆಲವರು ಹೊಟ್ಟೆ ಬಟ್ಟೆ ಕಟ್ಟಿ ಕಷ್ಟಪಟ್ಟು ದುಡಿದ್ರೆ, ಕೆಲವರು ಕಂಡವ್ರ ತಲೆ ಮೇಲೆ ಕೈ ಇಟ್ಟು ಸಲೀಸಾಗಿ ದುಡ್ಡು ಮಾಡ್ತಾರೆ. ಆದ್ರೆ ಏನೂ ಮಾಡ್ದೇನೆ ತಾನು ಕುಂತಲ್ಲೇ ದುಡ್ಡೇ ತನ್ನನ್ನ ಹುಡ್ಕೊಂಡು ಬರೋಂಗ್ ಮಾಡೋ ಏಕೈಕ ಚಾಣಾಕ್ಷ ಇವನೇ. ನಾಯಕ ನಹೀ ಖಲ್ನಾಯಕ ಹೂಂ ಮೈ. ಮರಳಿ ಬಂದ ದಾದಾ ಹುಕುಂಗೆ ಉಘೆ ಉಘೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 3 ಸಿನಿಮಾ. ಈ ವಾರ ಸ್ಯಾಂಡಲ್ವುಡ್ ಅಂಗಳದಲ್ಲಿ ಬಿಗ್ ಸ್ಕ್ರೀನ್ಗೆ ಎಂಟ್ರಿ ಕೊಟ್ಟ ಈ 3 ವೆರೈಟಿ ಸಿನಿಮಾಗಳು ಮೊದಲ ದಿನವೇ ಗ್ರ್ಯಾಂಡ್ ಓಪನಿಂಗ್ ಪಡೆದುಕೊಂಡಿವೆ. ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆಗಳ ಜೊತೆಗೆ ವಿಮರ್ಶಕರಿಂದ ಉತ್ತಮ ವಿಮರ್ಶೆಗಳು ವ್ಯಕ್ತವಾಗಿವೆ. ಇದರಿಂದ ಸ್ಯಾಂಡಲ್ವುಡ್ಗೆ ಶ್ರಾವಣ ಬಂದಂತಾಗಿದೆ. ಏನು ಕುಯ್ದಾಕ್ಬಿಡ್ತೀಯಾ? ನನ್ನ ಮಗನೇ ಮುಂದೆ ನೆಟ್ಟಿಗೆ ಲಾಂಗ್ ಹಿಡಿಯೋದ್ ಕಲಿಯಲ್ಲ. ಮಗ ಕಟ್ಕೊಂಡ್ರೆ ಇವಳನ್ನ ಕಟ್ಕೋಬೇಕು. ಅಂದಹಾಗೆ ಉದ್ಯಮಕ್ಕೆ ಪ್ರತಿದಿನ 10 ಹೊಸ ಪ್ರತಿಭೆಗಳು, ಹೊಸ ಮುಖಗಳು ಎಂಟ್ರಿ ಕೊಡ್ತಾನೆ ಇರ್ತಾರೆ. ಅದರಲ್ಲಿ ಪ್ರತಿಯೊಬ್ಬ ಸಿನಿಕರ್ಮಿ ಸಖತ್ ಕ್ರಿಯೇಟಿವ್, ಅಷ್ಟೇ ಎಕ್ಸ್ಪೆರಿಮೆಂಟಲ್. ಯಾಕಂದ್ರೆ ಇಲ್ಲಿ ಕಾಂಪಿಟೇಷನ್ ಇದ್ದೇ ಇದೆ. ಹಾಗಾಗಿ ಮಾಡೋ ಕಥೆ, ಪಾತ್ರಗಳು, ನಿರೂಪಣಾ ಶೈಲಿ, ಪ್ರತಿಯೊಂದು ವಿಚಾರದಲ್ಲೂ ಹೊಸತನ ಬಯಸ್ತಾರೆ ಸಿನಿಪ್ರಿಯರು. ನಿನ್ನನ್ನ ಹುಟ್ಟಿಸಿದವನು ಯಾರು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನಿನ್ನನ್ನ ಸಾಯಿಸೋದು ನಾನೇ ಕಣೋ. ಹುಳನ ಕಪ್ಪೆ ನುಂಗುತ್ತೆ, ಕಪ್ಪೆನ ಹಾವು ನುಂಗುತ್ತೆ, ಹಾವನ್ನ ಕರುಡ ತಿನ್ನುತ್ತೆ. ಆದ್ರೆ ಆ ಕರುಡನ ಮೇಲೆ ಒಬ್ಬ ಕೂತಿರ್ತಾನೆ, ಅವನು ನಿನ್ನ ಬಿಡಲ್ಲ. ಅದರಂತೆ ಶುಕ್ರವಾರ ತೆರೆಕಂಡ ದಾದಾ ಈಸ್ ಬ್ಯಾಕ್, ಆಪರೇಷನ್ ಅಲಮೇಲಮ್ಮ ಮತ್ತು ಧೈರ್ಯಂ ಸಿನಿಪ್ರಿಯರ ನಿರೀಕ್ಷೆಯಂತೆ ಮಸ್ತ್ ಮನರಂಜನೆ ಕೊಡ್ತಿವೆ. ವರ್ಕೌಟ್ ಆಯ್ತು ಸುನೀಲ್ ಲಾಜಿಕ್, ಶ್ರದ್ಧಾ ರಿಷಿ ಮ್ಯಾಜಿಕ್. ಆಪರೇಷನ್ ಅಲಮೇಲಮ್ಮ ಟೈಟಲ್ ನಿಂದಲೇ ಸಿನಿಪ್ರಿಯರನ್ನ ಕಾಡಿದ್ದ ಸಿನಿಮಾ. ಅದರಂತೆ ಫಸ್ಟ್ ಲುಕ್, ಟೀಸರ್, ಟ್ರೈಲರ್, ಹಾಡುಗಳು, ಪಾತ್ರಗಳು ಎಲ್ಲವೂ ಉದ್ಯಮದ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿವೆ. ಹಾಗೇನಿಲ್ಲಪ್ಪ, ಎಂತರ ಸುಮಾರಾಗಿರೋ ಸಿಕ್ಕಿದ್ರು ಬಿಡಲ್ಲ. ನನಗೆ ಬ್ರಾಂಡೆಡ್ ಐಟಮ್ಗಳಂದ್ರೆ ತುಂಬಾ ಆಸೆ ಸರ್.
ಅದರಲ್ಲೂ ನಿರ್ದೇಶಕ ಸಿಂಪಲ್ ಸುನಿಯಾ ಲಾಜಿಕ್ ಇಲ್ಲಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಯೂಟನ್ ಖ್ಯಾತಿಯ ಶ್ರದ್ಧಾ ಮತ್ತು ಕಿರುತೆರೆ ಕಲಾವಿದ ರಿಷಿ ಕಾಂಬಿನೇಷನ್ ನಲ್ಲಿ ಔಟ್ ಅಂಡ್ ಔಟ್ ಯೂತ್ಫುಲ್ ಎಂಟರ್ಟೈನರ್ ನ ಕಟ್ಟಿಕೊಟ್ಟಿದ್ದಾರೆ ಸುನಿ. ಅಲೆಮಾರಿ ನನ್ನ ಮನಕ್ಕೆ ಅಲೆದಾಟ ಮರೆತು ಹೋಗಿದೆ ನಿನ್ನ ಕಂಡ ಮೇಲೆ. ಇನ್ನು ಬಹುಭಾಷಾ ನಟಿಯಾಗಿ ಮಿಂಚ್ತಾ ಇರೋ ಶ್ರದ್ಧಾ ಶ್ರೀನಾಥ್ ಇಂಗ್ಲಿಷ್ ಟೀಚರ್, ಅಲಮೇಲಮ್ಮನಾಗಿ ನೋಡುಗರ ಹುಬ್ಬೇರಿಸ್ತಾರೆ. ಜೊತೆಗೆ ಪರ್ಮಿ ಪಾತ್ರದಲ್ಲಿ ರಿಷಿ ತುಂಬಾ ಖತರ್ನಾಕ್ ಹುಡುಗನಾಗಿ ಕಾಣಿಸಿಕೊಂಡಿದ್ದು ಇವರ ಆನ್ ಸ್ಕ್ರೀನ್ ಮ್ಯಾಜಿಕ್ ದೊಡ್ಡ ಮಟ್ಟಕ್ಕೆ ವರ್ಕೌಟ್ ಆಗ್ತಿದೆ. ಬಹುಶಃ ನಮಗೂ ವ್ಯಾಲೆಂಟೈನ್ಸ್ ಡೇಗೂ ಆಗ್ಬರಲ್ಲ ಅಂತ ಕಾಣುತ್ತೆ. ಸರ್ ಮುಂದಿನ ವಾರ ನನ್ನ ಮದುವೆ ಸರ್. ಹುಡುಗಿ ಜೊತೆ ಶಾಪಿಂಗ್ ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ ಅವಳಿಗೆ. ನೀನು ಗೇಮ್ ಆಡ್ತಾ ಇದ್ದಾನೆ ಹರೀಶ್, ನಾವೊಂದು ಗೇಮ್ ಮಾಡೋಣ. ಅವನ ಅಮ್ಮನ ದುಡ್ಡು, ಅವನ ಅಮ್ಮನ ದುಡ್ಡು. ಗೊಂಬೆ ಹುಡುಗರ ದಾದಾಗಿರಿಗೆ ಸಿನಿಪ್ರಿಯರು ಬೋಲ್ಡ್. ದಾದಾ ಈಸ್ ಬ್ಯಾಕ್. ಈ ಹಿಂದೆ ಗೊಂಬೆಗಳ ಲವ್ ಅನ್ನೋ ಸಿನಿಮಾದಿಂದ ಕನ್ನಡ ಸಿನಿಪ್ರಿಯರ ಗಮನ ಸೆಳೆದಿದ್ದ ಚಿತ್ರತಂಡದ ಮತ್ತೊಂದು ಪ್ರಯೋಗ. ಮಾರ್ಕೆಟ್ ದಾದಾ ಪಟ್ಟಕ್ಕಾಗಿ ನಡೆಯೋ ಜಟಾಪಟಿ, ಅದರ ಮಧ್ಯೆ ಅರಳೋ ನವಿರಾದ ಪ್ರೇಮ ಕಾವ್ಯದ ಕಥಾನಕದ ಚಿತ್ರ. ಗೊಂಬೆಗಳ ಲವ್ ಸಿನಿಮಾದ ನಿರ್ದೇಶಕ ಸಂತೋಷ್ ಆಕ್ಷನ್ ಕಟ್ ಹೇಳಿರೋ ಈ ಸಿನಿಮಾದಲ್ಲಿ ಅರುಣ್, ರೋಸ್, ಶ್ರಾವ್ಯ ಪ್ರೇಮ್ ಕಹಾನಿ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಖಾಲಿ ಕನಸಲಿ ಪೋಲಿ ಯೋಚನೆ ತಿಳಿ ಹೋಯಿತು ಇವಳಿಂದ, ಕೊನೆಯ ಹಾಳೆಯಲಿ ಇವಳ ವರ್ಣನೆ, ಎಲ್ಲ ಸಾಲುಗಳು ಇವಳಿಗರ್ಪಣೆ. ಇನ್ನು ದಾದಾ ಪಟ್ಟಕ್ಕಾಗಿ ಶರತ್ ಲೋಹಿತಾಶ್ವ ಮತ್ತು ತಮಿಳು ನಟ ಪಾರ್ಥಿಬನ್ ಹೊಡೆದಾಟ ಮಾಸ್ ಪ್ರಿಯರ ಮನರಂಜನೆ ದುಪ್ಪಟ್ಟು ಮಾಡಲಿದೆ. ಲವ್, ಆಕ್ಷನ್, ಸೆಂಟಿಮೆಂಟ್ ಹೀಗೆ ಎಲ್ಲ ಕಮರ್ಷಿಯಲ್ ಅಂಶಗಳಿರೋ ದಾದಾ ದೊಡ್ಡ ಮಟ್ಟದಲ್ಲೇ ಕಮಾಲ್ ಮಾಡ್ತಿದೆ. ವಿಭಿನ್ನ ನಿರೂಪಣಾ ಶೈಲಿಗೆ ಸಿನಿಪ್ರಿಯರು ಬೋಲ್ಡ್ ಆಗಿದ್ದು ಕ್ಲಾಸ್ ಮತ್ತು ಮಾಸ್ ಆಡಿಯನ್ಸ್ ನ ಸೆಳೆಯುವಲ್ಲಿ ಸಕ್ಸಸ್ ಆಗಿದೆ ದಾದಾ ಟೀಮ್. ಎಲ್ಲ ದೊಡ್ಡೋರಾದ್ರೆ ಹೇಳಿ ಪದ, ಯಾವತ್ತು ಒಳ್ಳೆ ತಣ್ಣ ನಿಧಾನ, ಗುಂಡಾಕಿ ಸುಳ್ಳು ಹೇಳೋನು ಇದಾನ, ವಯಸ್ಸಲ್ಲಿ ಹೆಂಡವೇ ಹೆಂಡ್ರ ಸಮಾನ, ಒಪ್ಪಂದ ಬಾಟ್ಲಿಂದ ಮಾರ್ಕೆಟ್ ಆಫ್ ಇಂಡಿಯಾ. ಹುಬ್ಬೇರಿಸುತ್ತಿದೆ ಅಜಯ್ ರವಿಶಂಕರ್ ಧೈರ್ಯ. ಬೆಂಗಳೂರು ಇಲ್ಲಿ ಕಾರ್ಪೊರೇಟ್ ಇಂದ ಹಿಡಿದು ಕಸ ಗುಡಿಸೋನ್ ತನಕ ಎಲ್ಲರೂ ದುಡ್ಡಿನ ಹಿಂದೆ ಓಡೋರೆ. ಕೆಲವರು ಹೊಟ್ಟೆ ಬಟ್ಟೆ ಧೈರ್ಯ ಮಳೆ ಖ್ಯಾತಿಯ ಶಿವತೇಜಸ್ ನಿರ್ದೇಶನದಲ್ಲಿ ತೆರೆ ಕಂಡಿರೋ ಸಿನಿಮಾ. ಅಜಯ್ ರಾವ್ ಹಿಂದೆಂದೂ ಕಾಣದ ಲುಕ್ ನಲ್ಲಿ ಅದೇ ಇಮೇಜ್ ಹೊಸ ಫೋರ್ಸ್ ನಲ್ಲಿ ಮೋಡಿ ಮಾಡ್ತಿರೋ ಚಿತ್ರ. ಟ್ರೇಲರ್ ಮತ್ತು ಹಾಡುಗಳಿಂದಲೇ ಹಲ್ಚಲ್ ಎಬ್ಬಿಸಿದ ಧೈರ್ಯ ದೊಡ್ಡ ಪರದೆಯಲ್ಲೂ ಅದೇ ಆಟ ಮುಂದುವರಿಸಿದೆ. ಈಗ ಸುಮ್ಮನೆ ಇದ್ರೆ ನಮ್ಮ ಅಪ್ಪ ಅಮ್ಮ ಪರಿಮಳ ಎಲ್ಲರೂ ಕಳ್ಕೋಬೇಕಾಗುತ್ತೆ. ಐ ನೀಡ್ ಮನಿ. ಇದು 3,000 ಕೋಟಿ ಡೀಲ್. ನನ್ನ ತಂದೆಗೆ ಅಡ್ಡ ಬಂದ್ರೆ ನನ್ನನ್ನ ಹುಟ್ಟಿಸಿದ ಅಪ್ಪ ಆದ್ರೂ ಸರಿ, ನನಗ್ ಹುಟ್ಟಿದ ಮಗ ಆದ್ರೂ ಸರಿ, ಸುಮ್ನೆ ಬಿಡಲ್ಲ ಈ ಕಶ್ಯಪ. ಲೈ ಮಕ್ಕರ್ ಬಾಡಿ ಆದ್ರೂ ಇರ್ಬೇಕಲ್ಲ. ಯಾರೋ ನೀನು? ಈಗ ನಾನ್ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಡೀಲ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವನೋ ಆರ್ಡರಿ ಮೈಂಡ್ ಅಲ್ಲ, ಮಾಸ್ಟರ್ ಮೈಂಡ್. ಜಸ್ಟ್ ವೇಟ್ ಅಂಡ್ ಸೀ. ಈ ಚಿತ್ರದಿಂದ ಅದಿತಿ ಪ್ರಭುದೇವ ಅನ್ನೋ ನವನಾಯಕ ನಟಿ ಬೆಳ್ಳಿತೆರೆಗೆ ಇಂಟ್ರೊಡ್ಯೂಸ್ ಆಗಿದ್ದು ಚೊಚ್ಚಲ ಚಿತ್ರದಲ್ಲೇ ಭವಿಷ್ಯದ ನಟಿಯಾಗೋ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಸಾಧು ಕಾಮಿಡಿ ಟ್ರ್ಯಾಕ್, ರವಿಶಂಕರ್ ಅಬ್ಬರ, ಅಜಯ್ ರಾವ್ ಮೈಂಡ್ ಗೇಮ್ ಎಲ್ಲವೂ ಎಲ್ಲ ವಯೋಮಾನದ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡೋದ್ರಲ್ಲಿ ಗೆದ್ದಿವೆ. ಸೆಲ್ಫಿ ಹೊಡ್ಕೊಂಡು ಹ್ಯಾಪಿ ಆಗಿದ್ದೆ ಸರೋಜಾ, ನಾನಿದ್ದೆ ಸರೋಜಾ, ಪೋಸು ಕೊಟ್ಟ ಅಡ್ಡ ಇವಳು ಬಂದು ಸರೋಜಾ, ಇವಳು ಬಂದು ಸರೋಜಾ, ನೀ ಕೇಳ ಸರೋಜಾ. ಫೇಸ್ಬುಕ್ ಅಲ್ಲಿ ಒಂದು ಫೋಟೋ ಬಿಟ್ಲು, ವಾಟ್ಸ್ಆಪ್ ಅಲ್ಲಿ ನನ್ನ ಕ್ಯಾಶ್ ಹಾಕೊಂಡ್ಲು, ಕಣ್ಣು ಮೀಟಿಂಗು, ರಾತ್ರಿ ಪೂರ ಚಾಟಿಂಗು,
ಈ 3 ಸಿನಿಮಾಗಳಿಂದ ಸ್ಯಾಂಡಲ್ವುಡ್ಗೆ ಈಗಾಗಲೇ ಶ್ರಾವಣ ಬಂದಂತಾಗಿದೆ. ರಾಜ್ಯಾದ್ಯಂತ ಈ 3 ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲೂ ಜೋರಾಗಿ ಪೈಸಾ ವಸೂಲ್ ಮಾಡ್ತಿವೆ. ಇನ್ನು ಈ 3 ಸಿನಿಮಾಗಳ ಸಕ್ಸಸ್ನಿಂದ ಮತ್ತಷ್ಟು ಸಿನಿಮಾಗಳು ಮಾಡೋಕೆ ಈ ತಂಡಗಳಿಗೆ ಧೈರ್ಯ ಬಂದಂತಾಗಿದೆ. ಇದು ಸ್ಯಾಂಡಲ್ವುಡ್ ಮಟ್ಟಿಗೆ ಉತ್ತಮ ಬೆಳವಣಿಗೆ ಅನ್ನೋದು ಸಿನಿ ಪಂಡಿತರ ಅಭಿಪ್ರಾಯ. ಸುಮ್ಮನೆ ಇದ್ರೆ ನಮ್ಮ ಅಪ್ಪ ಅಮ್ಮ ಪರಿಮಳ ಎಲ್ಲರೂ ಕಳ್ಕೋಬೇಕಾಗುತ್ತೆ. ಐ ನೀಡ್ ಮನಿ. ಅಲಮೇಲಮ್ಮನ ಆಪರೇಷನ್ ಹೇಗಿದೆ ಅನ್ನೋದನ್ನ ತೋರಿಸ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ಆಪರೇಷನ್ ಅಲಮೇಲಮ್ಮ ಸಿನಿ ವೃತ್ತಿ ಬದುಕಿನ ಮತ್ತೊಂದು ಸಕ್ಸಸ್ಫುಲ್ ಸಿನಿಮಾ. ಈ ಸಿನಿಮಾ ಸಕ್ಸಸ್ ಆಗೋದ್ರ ಹಿಂದಿನ ಶ್ರಮ ಅಷ್ಟಿಷ್ಟಲ್ಲ. ಹಾಗಾದ್ರೆ ಅಲಮೇಲಮ್ಮನ ಆಪರೇಷನ್ ಹೇಗಾಯ್ತು? ಈ ಕುರಿತು ಅಲಮೇಲಮ್ಮ ಪರ್ಮಿ ಏನ್ ಹೇಳ್ತಾರೆ ಅನ್ನೋದನ್ನ ನಾ ಹೇಳೋದಕ್ಕಿಂತ ನೀವೇ ಒಮ್ಮೆ ಕೇಳ್ಬಿಡಿ. ನೋಡು ಪರ್ಮಿ ಸರ್. ಪರ್ಮಿ PURMY. ಯು ಸೆ PUMMY, ದಟ್ ಇಸ್ ಡಾಗ್. ಅಯ್ಯೋ ನಮ್ ರೋಡಲ್ಲಿ ಒಂದು ನಾಯಿ ಇದೆ, ನಾವೆಲ್ಲರೂ ಅದನ್ನ ಪರ್ಮಿ ಅಂತಾನೆ ಕರೆಯೋದು. ಎಲ್ರಿಗೂ ಖುಷಿಯಾಗಿದೆ. ಅಂದರೆ ಎಲ್ಲರೂ ಮೆಸೇಜಸ್ ಅವರೇ ಶೇರ್ ಮಾಡ್ತಾ ಇದ್ದಾರೆ. ಸೊ ಎಲ್ರಿಗೂ ಖುಷಿಯಾಗಿದೆ. ಅಂದರೆ ಅಫ್ಕೋರ್ಸ್ ಸಿಂಪಲ್ ಆಗಿ ಲವ್ ಸ್ಟೋರಿ ಆ ಟೈಪ್ ಬಿಟ್ಟು ಏನೋ ಹೊಸ ಪ್ರಯತ್ನ ಪಟ್ಟಿದ್ರು, ಆ ಹ್ಯೂಮರ್ ಕಾಪಾಡ್ಕೊಂಬಂದಿರೋದ್ರಿಂದ ಸೊ ಅವ್ರಿಗೆಲ್ಲರಿಗೂ ರೀಚ್ ಆಗಿದೆ. ಮತ್ತು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅವ್ರಿಗೆ ಈ ರೀತಿ ಟ್ವಿಸ್ಟ್ಗಳಿರ್ಬೋದು ಅಂತ. ಸೊ ಅದನ್ನು ತುಂಬ ಎಂಜಾಯ್ ಮಾಡಿದ್ದಾರೆ. ಹೇಳಿ ತಾವೇನು ಮಾಡೋದು? ಐ ಆಮ್ ಬಿಗ್ ಎಂಟರ್ಪ್ರಿನಿಯರ್, ಲೈಕ್ ಬಿಟ್ಟಿಂಗ್ಸ್, ಪ್ರಾಡಕ್ಟ್ಸ್. ನಾವು ಎಕ್ಸ್ಪೆಕ್ಟ್ ಮಾಡದಿರೋ ಜಾಗಗಳಲ್ಲೆಲ್ಲ ಬಿದ್ದು ಬಿದ್ದು ನಗ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಚಿತ್ರದಲ್ಲೆಲ್ಲೂ ನಾವು ನಗಿಸ್ಬೇಕು ಅಂತ ನಾವು ಮಾಡಿಲ್ಲ, ಟು ಬಿ ವೆರಿ ಆನೆಸ್ಟ್. ಅದು ಒಂದು ಕತೆ ಹೇಳಬೇಕು ಅಂತ ಹೇಳಿ ಹೋಗಿರೋದು. ಅದೆಲ್ಲೋ ಒಂದು ಕಡೆ ಆ ಒಂದು ನೈಜತೆ, ಒಂದು ಆನೆಸ್ಟಿ ಏನಿದೆ, ಅದು ಎಲ್ಲೋ ಜನರಲ್ಲಿ ನಗುನ ತರಿಸ್ತಾ ಇದೆ ಅಂತ ನಮಗನ್ಸುತ್ತೆ. ಬಿಕಾಸ್ ನಾವು ಎಕ್ಸ್ಪೆಕ್ಟ್ ಕೆಲವೊಂದಿಷ್ಟು ಕಡೆ ಅಂದ್ಕೊಂಡಿರ್ತೀವಿ ಮಾಡ್ತಾ ಇರಬೇಕಾದ್ರೆ, ಓಕೆ ಇದೆಲ್ಲ ಕಾಮಿಡಿ ಸೀನ್ಗಳು ವರ್ಕೌಟ್ ಆಗುತ್ತೆ ಅಂತ ಹೇಳಿ. ಅದಲ್ಲದೆ ಬಹಳಷ್ಟು ಸೀನ್ಗಳನ್ನ ಇದ್ರಾಗ ಟ್ರೀಟ್ ಮಾಡ್ತಾ ಇದ್ದಾರೆ. ಒಂದು ಇದು ಕಾಮಿಡಿ ಥ್ರಿಲ್ಲರ್ ಅಂತ ಕರೀತಾ ಇದ್ದಾರೆ. ನಮ್ಗೆ ಅದು ನೋಡಿ ಖುಷಿನೂ ಆಗುತ್ತೆ, ಆಶ್ಚರ್ಯನೂ ಆಗುತ್ತೆ. ಬಿಕಾಸ್ ನಾವೆಲ್ಲೂ ಇದನ್ನು ಕಾಮಿಡಿ ಥ್ರಿಲ್ಲರ್ ಅಂತ ಹೇಳ್ಕೊಂಡು ಬಂದಿಲ್ಲ. ನಾವು ಇದನ್ನು ಒಂದು ಸಸ್ಪೆನ್ಸ್ ಥ್ರಿಲ್ಲರ್, ಒಂದು ಜೊತೆಗೆ ಒಂದು ಲವ್ ಸ್ಟೋರಿ ಇರುವಂಥ ಒಂದು ಚಿತ್ರ ಅಂತ ಹೇಳ್ಕೊಂಡು ಬಂದಿದ್ವಿ. ಸೊ ಒಂದು ಕಾಮಿಡಿ ಥ್ರಿಲ್ಲರ್ ಅಂತ ಹೇಳಿದಾಗೀಗ ಓಕೆ ನಮಗೆ ಗೊತ್ತಿಲ್ಲದಿರೋದೇನೋ ಒಂದು ವರ್ಕೌಟ್ ಆಗಿದೆ ಅಂತ ಹೇಳಿ ಬಂದಿದ್ವಿ. ವಾಟ್ ಎವರ್ ಐ ಮಿಸ್ಟರ್ ಪರಮೇಶ್ ಸಪ್ಲೈ ಸರ್. ಓ, ಚೆನ್ನಾಗಿರೋ ಹುಡುಗಿರು ಸಿಕ್ಕಿದ್ರೆ ಬಿಡಲ್ಲ ಅಲ್ವಾ? ಹಾಗೇನಿಲ್ಲಪ್ಪ, ನಿಮ್ಮ ಥರ ಸುಮಾರಾಗಿರೋ ಸಿಕ್ಕಿದ್ರು ಬಿಡಲ್ಲ. ಸಿನಿಮಾಟೋಗ್ರಫಿ ಫಸ್ಟೇ ಡಿಸೈಡ್ ಮಾಡಿದ್ದೆ ಸ್ಟೋರಿ ಬೋರ್ಡ್ ಆಗ್ಬೇಕಾದ್ರೆ. ಸೊ ಈ ಪಾಯಿಂಟಲ್ಲಿ ಈ ರೀತಿ ಲೈಟಿಂಗ್ ಮಾಡೋಣ ಅಂತ. ನಾವು ಸುಂದರ ಚೌಕಟ್ಟು ನಿರ್ಮಾಣ ಮಾಡಿಲ್ಲ, ಬಟ್ ನಿಮ್ಗೆ ಲೈವ್ನೆಸ್ ಕೊಟ್ಟಿದ್ದೀವಿ. ಅಂದರೆ ನೀವು ಅಲ್ಲಿರೋ ಥರ, ಅಂದರೆ ಅದೇ ಪ್ಲೇಸ್ನ ನಿಮಗೆ ಆ ಅಟ್ಮಾಸ್ಫಿಯರ್ನ ಕಟ್ಕೊಟ್ಟಿದ್ದೀವಿ. ನೀವು ಮಾರ್ಕೆಟ್ ಹೋದಾಗ ಅಲ್ಲಿನ ಪರಿಸರ ಹೇಗಿದೆ, ಆ ಗೊಜ್ಜೆ ಆ ರೀತಿ ಕ್ರಿಯೇಟ್ ಮಾಡಿದ್ದೀವಿ. ಸೊ ಸ್ಟೇಷನ್ ಹೋದಾಗ ಅಲ್ಲಿನ ಆ ಸ್ಮೋಕು ಎಫೆಕ್ಟ್ಸು ಆ ರೀತಿ ಕ್ರಿಯೇಟ್ ಮಾಡಿದ್ದೀವಿ. ನಿಮ್ಮ ಫೈಟಲ್ಲಿ ನಿಮಗೆ 3D ಎಫೆಕ್ಟ್ ಥರ, ಅಂದರೆ ಅಲ್ಲಿ ಹೀರೋ ಜಂಪ್ ಮಾಡಿದಾಗ ನಿಮಗೆ ಜಂಪ್ ಮಾಡೋದು ಫೀಲ್ ಆಗುತ್ತೆ. ಸೊ ಈ ರೀತಿ ಎಫೆಕ್ಟ್ಸ್ಗಳೆಲ್ಲ ಫಸ್ಟೇ ಬಂದು, ಅಂದರೆ ಆ ರಿಯಾಲಿಟಿ ಕೊಡೋಣ ಅಂತಲೇ ಫಸ್ಟೇ ಪ್ಲ್ಯಾನ್ ಮಾಡಿ ಆ ರೀತಿ ವರ್ಕ್ ಮಾಡಿದ್ವಿ. ಸೊ ಅಭಿಷೇಕ್ ಕಾಸರಗೋಡ ಅವ್ನು ಫಸ್ಟ್ ಫಿಲಮು, ಬಟ್ ಯಾರಿಗೂ ಆಗನ್ಸಲ್ಲ ಆ ಶೇಕಿಂಗು, ಆ ಭಯದ ವಾತಾವರಣ ಹಾಗೆ ಕ್ಯಾರಿ ಮಾಡಿದ್ದಾನೆ. ಆ ಹ್ಯೂಮರ್ಗೆಲ್ಲ ಬೇಕಾಗಿರೋ ಸೆನ್ಸ್. ಸೊ ತುಂಬ ಚೆನ್ನಾಗಿ ಕಟ್ಕೊಂಡು. ಕಂಟ್ರೋಲ್ ರೂಮ್ ಕಿಡ್ನಾಪರ್ ಮತ್ತೆ ಬಂದಿದ್ದಾನಂತ ಇನ್ಫಾರ್ಮೇಶನ್. ಓವರ್. ಯಾರ್ದಪ್ಪ ಬ್ಯಾಗು? ಸಕ್ಕತ್ತಾಗಿದೆ. ನಾನಿವಾಗ ಥಿಯೇಟರ್ ವಿಸಿಟ್ಸ್ಗೆ ಹೋಗಿದ್ದಾಗ ರೆಸ್ಪಾನ್ಸ್ ಬರೋದು ಅಫ್ಕೋರ್ಸ್ ಅದೇ ನೀವು ಹೇಳ್ದಂಗೆ, ಆ ಸ್ಟಾರ್ ಇಸ್ ಬಾರ್ನ್, ಒಂದು ಹೊಸ ನಟ, ಅದ್ಭುತ ಪರ್ಫಾರ್ಮರ್, ಹಾಗೆ ಹೀಗೆ ಅಂತ ಹೇಳಿ ಕಾನ್ಸ್ಟೆಂಟ್ಲಿ ಈ ಶಬ್ದಗಳು ಕೇಳಿಬರ್ತಾ ಇದೆ. ಐ ರಿಯಲಿ ಡೋಂಟ್ ನೋ. ಏಕೆಂದರೆ ನಾನು ಮುಂಚೆಯಿಂದನೂ ಏನು ಆ್ಯಕ್ಟಿಂಗ್ ಅಂತ ಏನು ಮಾಡ್ತೀನಿ, ನಾನು ಕೆಲಸ ಮಾಡಿಬಿಟ್ಟು ಅದನ್ನು ಬಿಟ್ಟಿರ್ತೀವಿ. ಜನ ಯಾವ ರೀತಿ ನೋಡ್ತಾರೆ ಅನ್ನೋದು ನಮ್ಮ ಕಂಟ್ರೋಲಲ್ಲಿಲ್ಲ. ಬಹಳ ಖುಷಿಯಾಗುತ್ತೆ ದ್ಯಾಟ್ ಪೀಪಲ್ ಆರ್ ಲೈಕಿಂಗ್ ಇಟ್. ಆ್ಯಂಡ್ ಎಲ್ಲೋ ಒಂದು ಕಡೆ ನಾವು ಒಂದು ತೊಗೊಳ್ಳೋಂಥ ಒಂದು ಅಪ್ರೋಚ್ ಏನಿದೆ, ಪ್ರತಿ ಪಾತ್ರಕ್ಕೂ ಕೂಡ ಒಂದು ರೀತಿ ಅಪ್ರೋಚ್ ತೊಗೊಂಡಿರ್ತೀವಿ. ಕೆಲವೊಂದಿಷ್ಟು ಪಾತ್ರಗಳಿಗೆ ಸ್ವಲ್ಪ ನೈಜವಾಗಿ ಮಾಡುವಂಥ ನೆಸೆಸಿಟಿ ಇರುತ್ತೆ, ಕೆಲವೊಂದಿಷ್ಟಕ್ಕೆ ಸ್ವಲ್ಪ ಓವರ್ ಮಾಡಬೇಕಾಗಿರುತ್ತೆ, ಕೆಲವೊಂದಿಷ್ಟಕ್ಕೆ ಬೇರೆ ರೀತಿಯೇ ಅಪ್ರೋಚ್ ತೊಗೊಳ್ಬೇಕಾಗಿರುತ್ತೆ. ಸೊ ಪ್ರತಿಯೊಂದು ಪಾತ್ರ ಶುರು ಮಾಡಿದಾಗ್ಲೂ ನಮಗೆಲ್ಲೋ ಒಂದು ಕಡೆ ಈ ಅಪ್ರೋಚ್ ತೊಗೊಂಡ್ರೆ ಒಳ್ಳೇದಾ, ಆ ಅಪ್ರೋಚ್ ತೊಗೊಂಡ್ರೆ ಒಳ್ಳೇದಾ ಅನ್ನೋ ಒಂದು ದ್ವಂದ್ವ ಇರುತ್ತೆ ಮನಸ್ಸಿನಲ್ಲಿ. ಸೊ ಅದು ಆಡಿಯನ್ಸ್ ನೋಡಿ ಇವಾಗ ಚೆನ್ನಾಗಿದೆ ಅಂತ ಹೇಳಿದಾಗ ಓಕೆ, ನಾನು ತೊಗೊಂಡಿದ್ದ ಅಪ್ರೋಚ್ ಒಂದು ಕರೆಕ್ಟಾಗಿತ್ತು ಅಂತ ಹೇಳಿ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಆದರೆ ಅವನು ಇಷ್ಟೊತ್ತು ಹೇಳಿರೋದೆಲ್ಲ ಕತೆ.
ಯಾಕೆ ವರ್ಕೌಟ್ ಆಗಿಲ್ಲ? ನನಗೆ ತುಂಬ ಚಾಲೆಂಜಿಂಗ್ ಆಗಿತ್ತು, ಯಾಕಂದರೆ ಈ ಥ್ರಿಲ್ಲರ್ ಒಳಗಡೆ ಆ ಲವ್ ಸ್ಟೋರಿ ಅವ್ರಿಗೆ ಲವ್ ಆಗಿ ಬ್ರೇಕಪ್ ಆಗಿ ಮತ್ತೆ ಪ್ಯಾಚಪ್ ಆಗಿ ಮತ್ತೆ ಅದರಲ್ಲಿ ಏನೋ ಡೌಟ್ ಹುಟ್ಟಿಸೋ ಅಂಥದ್ದು ಅಷ್ಟಿತ್ತು. ಬಟ್ ತುಂಬ ಚೆನ್ನಾಗಿ ಮ್ಯಾಚ್ ಆಯಿತು ಆ ಸೀನ್ಗಳೆಲ್ಲ. ಸೊ ಜನ ಎಂಜಾಯ್ ಮಾಡಿದ್ರು. ಅಂದರೆ ಇಬ್ಬರದು ಕಾಂಟ್ರಾಸ್ಟ್ ಕ್ಯಾರೆಕ್ಟರೈಸೇಷನ್ ಓಪನ್ ಆದಾಗ ಪರ್ಮಿಗೆ ಅವನದೇ ಒಂದು ಕ್ಯಾರೆಕ್ಟರ್ ಇತ್ತು, ಅನನ್ಯ ಟೀಚರು ಸ್ಟ್ರಿಕ್ಟ್ ಅನ್ನೋದೆಲ್ಲ ತೋರಿಸ್ಕೊಂತೀವಿ. ಮತ್ತೆ ಹೋಗ್ತಾ ಹೋಗ್ತಾ ಅವಳಲ್ಲೂ ಇವನ್ನ ಕಾಣಕ್ಕೆ ಬಯಸ್ತಾಳೆ. ಸೊ ಅವಳಲ್ಲೂ ಏನೋ ಕಳ್ತನ ತೋರಿಸ್ತೀವಿ. ಸೊ ಈ ರೀತಿದೆಲ್ಲ ಮಿಕ್ಸ್ಡ್ ಅಪ್ ಆಗಿತ್ತು. ತುಂಬ ಬೇಗ ರೀಚ್ ಆಗೋಂಥ ಪಾಯಿಂಟ್ ಸಿಕ್ತು. ಅಂದರೆ ಈಗ ಒಂದು ಹುಡುಗಿಗೆ ಫಿಕ್ಸ್ ಆಗಬೇಕು ಅಂದರೆ ಒಂದಷ್ಟು ಘಟನೆಗಳು ನಡೀಬೇಕು. ಬಟ್ ನಾವು ಇವ್ರ ಕ್ಯಾರೆಕ್ಟರೈಸೇಷನಲ್ಲಿ ಫೇಸ್ ನೋಡಿ, ಅಲ್ಲಿಂದ ಕಾಲು ನೋಡಿ, ಮತ್ತೆ ನೋಡಿದ್ರೆ ಮದುವೆ ಹುಡುಗಿ ಥರ ಕಾಣಿಸೋದು. ಸೊ ಅದು ಅನನ್ಯಾಗ ಮಾತ್ರ ಫಿಕ್ಸ್ ಆಗೋದು. ಸೊ ಬೇಗ ನಾವು ಹೇಳ್ಕೊಂಡೋದು. ಸೊ ಲವ್ ಆಯಿತು, ಬ್ರೇಕಪ್ ಆಯಿತು, ಈ ವಿಷಯಗಳು. ಮಾರಿ ನನ್ನ ಮನಕ್ಕೆ ಅಲೆದಾಟ ಮರೆತು ಹೋಗಿದೆ ನಿನ್ನ ಕಂಡ ಮೇಲೆ. ಆಕಾಶದ ಮಿಂಚು ಬಂದು ಜೇಬಲ್ಲಿ ಕುಳಿತಂತಾಗಿದೆ ನೀನು ಬಂದ ಮೇಲೆ. ಒಟ್ಟಾರೆ ಹೇಳೋದಾದರೆ ಕೇಳು, ನಿನ್ನಿಂದ ಸ್ವರ್ಗ ಕೈ ಸೆರೆ. ಸಾರಾಂಶ ಏನು ಅಂದರೆ ಉಸಿರು ನೀನೇ. ಅಲಗ 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 ತೆರೆದೆ ಎದೆಯ ಚಿಲಕ. ಅಲಗ 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 ನಾನೇ ನಿನ್ನ ಗಮಕ. ಅಲಗ 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 ತೆರೆದೆ ಎದೆಯ ಚಿಲಕ. ಅಲಗ 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 ನಾನೇ ನಿನ್ನ ಗಮಕ. ಆ್ಯಕ್ಚುಲಿ ಮೇಜರ್ ಫೀಡ್ಬ್ಯಾಕ್ ಆ್ಯಂಡ್ ರೆಸ್ಪಾನ್ಸ್ ಏನು ಬಂದಿದೆ ಅದು ಪರ್ಮಿ ಅನನ್ಯ ರಿಷಿ ಶ್ರದ್ಧಾ ಅದು ಕೆಮಿಸ್ಟ್ರಿ ಬಗ್ಗೆ ತುಂಬ ಮಾತಾಡ್ತಾ ಇದ್ದಾರೆ. ಸೊ ನಾವು ಮುಂಚೆನೂ ಹೇಳಿದ್ದು ಅದನ್ನೇ, ಇದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದ್ರೂ ಕೂಡ ಇಲ್ಲಿ ಸುನಿ ಅವರ ಒಂದು ರೊಮ್ಯಾಂಟಿಕ್ ಕಾಮಿಡಿ ಟಚ್ ಏನಿದೆ ಅದು ಎದ್ದು ಕಾಣ್ತಾ ಇದೆ. ಒಂದು ಸೀಲ್ ಇದೆ, ಒಂದು ಸ್ಟ್ಯಾಂಪ್ ಇದೆ ಅದ್ರ ಮೇಲೆ ಅಂತ ಹೇಳಿ. ಸೊ ಮೊದಲನೇದಾಗಿ ಸುನಿ ಅವರು ಬರೆದಿರೋವಂಥ ಸೀನ್ಸ್ ತುಂಬ ಫ್ರೆಶ್ ಆಗಿದೆ. ಕಾನ್ವರ್ಸೇಷನ್ಸ್ ಆಗಿರಲಿ, ಕೂತ್ಕೊಂಡು ಪರ್ಮಿ ಅನನ್ಯಾಗೆ ವ್ಯಾಲೆಂಟೈನ್ಸ್ ಡೇಗೆ ನಿನ್ನನ್ನು ಡೇಟ್ ಆಗ್ತೀಯಾ ಅಂತ ಬೇಸಿಕಲಿ ಕೇಳೋದವನು ಅದನ್ನು ಕೇಳೋದೇ ತುಂಬ ಮಜವಾಗಿ ತೋರಿಸಿದ್ದಾರೆ. ಎಲ್ಲೆಲ್ಲಿಂದನೋ ದಸರಾ ಇದು ಹಿಂಗೆಲ್ಲ ತೊಗೊಂಡು ಬಂದು ಕಡೆಗೆ ವ್ಯಾಲೆಂಟೈನ್ಸ್ ಡೇಗೆ ಬಂದು ಆಚರಿಸೋಣ ಅಂತ ತೊಗೊಂಡು ಬಂದು ಇನ್ನೇನೋ ಮಾಡಿ. ಸೊ ಪರ್ಸ್ಪೆಕ್ಟಿವ್ ಅದೇ, ಒಂದು ಹುಡುಗ ಒಂದು ಹುಡುಗಿ ಕೂತ್ಕೊಂಡು ಓಕೆ ನಾವು ಡೇಟ್ ಮಾಡ್ಬೋದಾ ಅನ್ನೋ ರೆಗ್ಯುಲರ್ ಸೀನ್ ಅದು. ಬಟ್ ಅದನ್ನು ಹೇಳೋ ರೀತಿ ತುಂಬಾ ಯುನೀಕ್ ಆಗಿದೆ ಆ್ಯಕ್ಚುಲಿ. ಸೊ ಅದು ಜನರಿಗೆ ನಗು ಬರ್ತಾ ಇದೆ. ಇವಾಗಲೂ ನಾವು ಕೂತ್ಕೊಂಡು ಥಿಯೇಟ್ರಲ್ಲಿ ಹೋದಾಗ ಆಡಿಯನ್ಸ್ ರಿಯಾಕ್ಷನ್ ನೋಡಿದ್ರೆ ಆ ಇಡೀ ಬಂಚ್ ಏನಿದೆ ಅದು ಬಂದಾಗ ಎಲ್ಲರೂ ಮುಖದ ಮೇಲೆ ಒಂದು ದೊಡ್ಡ ಸ್ಮೈಲ್ ಇಟ್ಕೊಂಡು ನೋಡ್ತಾ ಇರ್ತಾರೆ. ಆ್ಯಕ್ಚುಲಿ ನಿಮ್ಮ ಮನೇಲಿ ವ್ಯಾಲೆಂಟೈನ್ಸ್ ಡೇ ಆಚರಿಸ್ತೀರಾ? ನಮ್ಮನೇಲಿ ಒಂದು ಕಳಶ ಇಟ್ಟು ಅದ್ರ ಮೇಲೆ ಲವ್ ಸಿಂಬಲ್ ಕೂರಿಸಿ ನಂಗೆ ಸಿಕ್ಕಿರೋ ಎಲ್ಲ ಲವ್ ಲೆಟರ್ಸ್ನ ಅದ್ರ ಮುಂದೆ ಇಟ್ಟು ಏರಿಯಾ ಸುತ್ತಮುತ್ತ ಇರೋ ಹುಡುಗಿರ್ನೆಲ್ಲ ಕರೆಸಿ ಅರ್ಶಿನ ಕುಂಕುಮ ಕೊಟ್ಟು ಹುಡುಗರಿಗೆಲ್ಲ ಲಿಪ್ ಕಿಸ್ ಕೊಟ್ಟು ಕಳಿಸ್ತೀನಿ. ಸ್ಟೆಪ್ ಮೇಲೋಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅವ್ರು ಯಾವಾಗಲೂ ಒಂದು ಪರಿಪೂರ್ಣ ನಟರು. ಸೊ ಕೆಂಡೆ ಸಂಪಿಗೆಲ್ಲೂ ಇದೇ ರೀತಿದೊಂದು ಪಾತ್ರ ನಿರ್ವಹಿಸಿದ್ರು. ಸೊ ಇದರಲ್ಲೂ ನಮಗೆ ಬ್ಯಾಕ್ ಬೋನ್ ಅಂತ ಹೇಳೋದು ರಾಜೇಶ್ ನಟರು. ಯಾಕಂದರೆ ಪೊಲೀಸ್ ಎಪಿಸೋಡ್ಸ್ ಬಂದಾಗೆಲ್ಲ ಅವರೇ ಮುಂದಾಳತ್ವದಲ್ಲಿ ನಡೀತಾ ಇರುತ್ತೆ ಸೀನ್ಗಳೆಲ್ಲ. ಸೊ ಅವರು ಅಷ್ಟೇ, ನೀವು ಅವ್ರು ಬರೀ ಎಕ್ಸ್ಪ್ರೆಷನ್ಸಲ್ಲೇ ಡೌಟ್ ಹುಟ್ಟಿಸ್ತಾರೆ. ಅಂದರೆ ಒಂದ್ರಲ್ಲಿ ತುಂಬ ಸೀರಿಯಸ್ ಆಗಿ ಥಿಂಕ್ ಮಾಡ್ತಿರ್ತಾರೆ, ಇನ್ನೊಂದು ಆ ಡ್ರೀಮ್ ಸೀಕ್ವೆನ್ಸ್ ಬಂದಾಗ ಸ್ಮೋಕ್ ಮಾಡಿ ಹೀರೋ ಮೇಲೆ ಬಿಡ್ತಾರೆ. ಅವಾಗ ಎಲ್ಲರೂ ಆಡಿಯನ್ಸ್ ಓಕೆ ಇವನೇ ವಿಲನ್ ಅಂತ ಅನ್ಕೊಂತಾರೆ. ಸೊ ಆ ರೀತಿ ಕನ್ವರ್ಟ್ ಮಾಡ್ತಾ ಇರೋದು ಅವ್ರು ಬರೀ ಎಕ್ಸ್ಪ್ರೆಷನ್ಲೇ ಆಟ ಆಡ್ತಾರೆ. ಮತ್ತು ಅವರೊಬ್ಬರು ಬೇಸಿಕಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದರು. ಸೊ ಅವ್ರಿಗೆ ಯಾವ್ಯಾವ ರೀತಿ ಟೈಮಲ್ಲಿ ಹೇಗೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಇಂಥ ಕೇಸಲ್ಲಿ ಸಾಮಾನ್ಯವಾಗಿ ಕಿಡ್ನಾಪರ್ ಸಿಗ್ತಾನೆ, ಇಲ್ಲ ಸಿಕ್ಕಿರೋನೆ ಕಿಡ್ನಾಪರ್ ಆಗ್ತಾನೆ. ನನ್ನ ಮೇಲೆ ನಮ್ಮಲ್ಲೇ ವಿಷಯ ಮುಗಿಸೋಣ. ಈಗ ಬ್ಯಾಗ್ ತಗೊಂಡು ನೀನೇ ಕಿಡ್ನಾಪರ್ ಹತ್ರ ಹೋಗ್ಬೇಕು. ಸರ್ ಆ ಹುಡುಗನ್ ಕರ್ಕೊಂಡ್ ಬಂದ್ರೆ ನಮ್ಗೊಂದು ಪ್ರೈಸ್ ಫಿಕ್ಸ್ ಅಲ್ಲ. ಅಯ್ಯೋ ಮೇಡಮ್, ಎರಡು ಏರಿಯಾದ CCTV ಫುಟೇಜ್ನ ಒಂದ್ಸಲ ಚೆಕ್ ಮಾಡಿ ಸರ್. ಎರಡೂ ಕಡೆ ಕಾಮನ್ ಆಗಿರೋನೇ ಕಿಡ್ನಾಪರ್. ನಿಜ ಹೇಳಬೇಕು ಅಂತ ಹೇಳಿದ್ರೆ ನಾನು ಸಿನಿಮಾದಲ್ಲಿ ನಾವು ಆ್ಯಕ್ಟ್ ಮಾಡಿದ ನಂತರ ಅದನ್ನು ಚೇಂಜ್ ಮಾಡೋ ಚಾನ್ಸ್ ಸಿಗೋದು ನಮಗೆ ಕಡಿಮೆ. ಯಾಕಂತ ಹೇಳಿದ್ರೆ ಒಂದು ದೊಡ್ಡ ಬಜೆಟ್ ಇನ್ವಾಲ್ವ್ ಆಗಿರುತ್ತೆ ಅದಕ್ಕೆ. ಸೊ ನಾವು ಮಾಡಾದ ನಂತರ ಓಕೆ ಇದಿಷ್ಟೇ, ಇದನ್ನ ಇಲ್ಲಿಗೆ ಬಿಟ್ಬಿಡ್ಬೇಕು ಅನ್ನೋ ಒಂದು ಮೈಂಡಲ್ಲಿ ಅಂದ್ಕೊಂಡ್ಬಿಡ್ಬೇಕು. ಸೊ ಡಬ್ಬಿಂಗ್ ನೋಡಾದ ನಂತರ ನಾನು ಅಲ್ಲೇ ಡಿಸ್ಕನೆಕ್ಟ್ ಆಗಿದ್ದೆ ಪರ್ಮಿ ಅನ್ನೋ ಒಂದು ಪಾತ್ರದಿಂದ. ಯಾಕೆಂತ ಹೇಳಿದ್ರೆ ನಾನು ಅದನ್ನು ಇಟ್ಕೊಂಡು ಓಕೆ ನಾನು ಇನ್ನೂ ಮಾಡ್ಬೋದು ಹಾಗೆ ಮಾಡ್ಬೋದು ಅಂತ ಅನಿಸುತ್ತೆ ಕೆಲವು ಸತಿ. ಮೇ ಬಿ ಇಲ್ಲೇನೋ ಚೆನ್ನಾಗಿ ಬಂದಿದೆ ಅಲ್ವಾ, ಅಥವಾ ಇಲ್ಲಿ ಕಾಮಿಡಿ ಟೈಮಿಂಗ್ ಚೆನ್ನಾಗಿ ವರ್ಕೌಟ್ ಆಗಿದೆ ಅಲ್ವಾ ಅಂತ. ಬಟ್ ಅದನ್ನು ಜಡ್ಜ್ ಮಾಡಿ ಅನಲೈಸ್ ಮಾಡೋದಕ್ಕೆ ಹೋದರೆ
ಮಾಡೋದಕ್ಕಾಗಲ್ಲ ಪ್ರಾಕ್ಟಿಕಲಿ ಸ್ಪೀಕಿಂಗ್. ಸೊ ಡಿಸ್ಕನೆಕ್ಟ್ ಆವಾಗಲೇ ಆಗಿಬಿಟ್ಟಿದೆ ನಾನು. ಸೊ ನಾನು ಒಬ್ಬ ಆಡಿಯನ್ಸ್ ಥರನೇ ಕೂತ್ಕೊಂಡು ನೋಡ್ತಾ ಇದ್ದೆ. ಮಜಾ ಇತ್ತು ನೋಡೋದಕ್ಕೆ. ಇದೆಲ್ಲ ಯಾವಾಗ ನಡೀತದೆ ಸರ್? ನಂಗೆ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಕ್ಕೆ ಸರಿಯಾಗಿ ಗೊತ್ತಿಲ್ಲ ಸರ್. ಟೀಮ್ ಯಾವ ಲೆವೆಲ್ಗೆ ಟ್ರೈನ್ ಆಗಿರುತ್ತೆ ಅಂದ್ರೆ ನಿಮ್ಮ ಹತ್ರ ಸಿಕ್ಕಾಕೊಂಡಿರೋ ನಮ್ಮ ಹುಡುಗ ನೀವು ಯಾವುದೇ ರೀತಿ ಟಾರ್ಚರ್ ಕೊಟ್ಟರು ಬಾಯ್ ಬಿಡಲ್ಲ. ಸರ್ ನಮ್ಮ ಇದ್ರಣ್ಣಗಳು ನಂಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಸರ್. ಫಾರ್ಮಿ ಕ್ಯಾರೆಕ್ಟರೈಸೇಷನ್ ಒಂದು ತುಂಬ ಮಜಾ ಇತ್ತು. ಅವ್ನು ಇಂಗ್ಲೀಷು, ಬ್ರ್ಯಾಂಡೆಡ್, ಸೀರಿಯಲ್, ಒಂದು ಹುಡುಗ ಸೀರಿಯಲ್ ನೋಡೋದು, ಸೊ ಈ ವಿಷಯಗಳೆಲ್ಲ. ಬಟ್ ಅದಕ್ಕೂ ಪೂರಕವಾಗಿ ಇವರು ಅಂದರೆ ಅದಕ್ಕೂ ಮೀರಿದಂಥ ನಟನೆ ಇವ್ರದ್ದು. ಸೊ 10 ಹುಡುಗರಲ್ಲೂ ಡಿಫ್ರೆಂಟ್ ಆಗಿ ಅಂತ ನಟ ರಿಷಿ. ಸೊ ನೋಡೋಕ್ಕೂ ಬೇರೆ ಥರ ಇದ್ದಾರೆ, ಹೈಟ್ ಇದ್ದಾರೆ, ಮತ್ತು ಅವ್ರ ಮ್ಯಾನರಿಸಮ್ಸು ಬೇರೆ ಡಿಫ್ರೆಂಟ್ ಆಗಿದೆ. ಸೊ ಹುಡುಗರು ನಾವೇ ಎಂಜಾಯ್ ಮಾಡ್ತಿದ್ದೋ. ಸೊ ರಿಷಿ ನಟನೆ ಮಾಡೋಕ್ರೆ ಒಂದು ಹೋಪ್ ಬರ್ತಾಯಿತ್ತು, ಓಕೆ ಇವೆಲ್ಲ ಅಂದರೆ ಕತೆ ಇಷ್ಟ ಆಗಲಿ ಬಿಡಲಿ, ಈ ಮ್ಯಾನರಿಸಮ್ಸ್ನ ಎಂಜಾಯ್ ಮಾಡ್ತೇನೆ ಅಂತ. ಸೊ ನಮಗೆ ಪರ್ಮಿ ಕ್ಯಾರೆಕ್ಟ್ರು ದೊಡ್ಡ ಒಂದು ಬೆನಿಫಿಟ್. ನನಗೆ ಬ್ರ್ಯಾಂಡೆಡ್ ಐಟಮ್ಗಳಂದ್ರೆ ತುಂಬ ಆಸೆ ಸರ್. ಸರ್ ಅದೆಲ್ಲ ಡೂಪು. ನಾನು ಹಾಕೊಳ್ಳೋ ಡೂಪ್ಲಿಕೇಟ್ನೆಲ್ಲ ಒರಿಜಿನಲ್ ಮಾಡಿಸೋ ಪ್ಲೀಸ್. ಆ್ಯಕ್ಚುಲಿ ಅರುಣಾ ಬಾಲರಾಜ್ ಅವ್ರದ್ದು ನಂದು ತುಂಬ ಹಳೆ ರಿಲೇಷನ್ಶಿಪ್. ಯಾಕೆಂದರೆ ಅನುರೂಪ ಧಾರಾವಾಹಿ ಮಾಡಿದ್ವಿ ನಾವು. ಅದರಲ್ಲೂ ನಮ್ಮ ಕೆಮಿಸ್ಟ್ರಿನ ತುಂಬ ಮೆಚ್ಚಿದ್ರು ಜನ. ಆ್ಯಂಡ್ ಇದರಲ್ಲಿ ಬೇರೆ ಥರದ್ದು ಒಂದು ರಿಲೇಷನ್ಶಿಪ್. ಇದರಲ್ಲಿ ಅನನ್ಯ ಅವರ ತಾಯಿ ಅವರು. ಸೊ ಅವರ ಒಂದು ಬಾಂಡಿಂಗ್ ಬೇರೆ ರೀತಿ ಇರುತ್ತೆ ಇದರಲ್ಲಿ. ಸೊ ಅವ್ರ ಜೊತೆ ವರ್ಕ್ ಮಾಡೋದು ತುಂಬ ಕಂಫರ್ಟಬಲ್ ನನಗೆ. ಯಾಕೆಂತ ಹೇಳಿದ್ರೆ ಒಂದು ಗಿವ್ ಆ್ಯಂಡ್ ಟೇಕ್ ಆರ್ಟಿಸ್ಟ್ಸ್ ಮಧ್ಯೆ ಇದ್ದಾಗ ನೀವು ಹೇಗೆ ಮಾಡ್ತೀರಾ ಅಂತ ಗೊತ್ತಿದ್ರೆ ಅದು ನನಗೆ ತುಂಬ ಅನುಕೂಲ ಆಗುತ್ತೆ ಅದು. ಸೊ ನಾನೇನಾದ್ರು ಒಂದು ಎಕ್ಸ್ಟ್ರಾ ಹಾಕಿದಾಗ ನೀವು ಅದಕ್ಕೆ ಸೂಕ್ತವಾಗಿ ರೆಸ್ಪಾಂಡ್ ಮಾಡಿದ್ರೆ ನನಗೂ ಹೆಲ್ಪ್ ಆಗುತ್ತೆ. ಸೊ ಆ ಒಂದು ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ ನನ್ನ ಮತ್ತು ಅರುಣಾ ಮೇಡಮ್ ಮಧ್ಯೆ. ಸಂಜೆಲೀಗ ಹಾರಗುಬ್ಬಚ್ಚಿ ಒಂಟಿಗಲ್ಲ ಜೊತೆಯಲ್ಲಿ ಸಿಕ್ಕೈತೆ ಹೊಸಗೂಡು. ಮೃದು ಮೌನ ಒಂದು ಬಾಗಿಲನ್ನು ತಟ್ಟಿ ಬಂತಲ್ಲ, ತೆಗಿಬಾರ್ದ ಮಾತಾಡು. ತನ್ನಂತಾನೆ ಹಾಡಿ 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 ನಲಿದಿದೆ ನಿಲುಮೆ, ಬೇಕಂತಾನೆ ಯಾರು ಮಾಡಿ ಕೂಡಿ ಇಟ್ಟ ಮಹಿಮೆ. 40 ನಾಚಿಗೆ ಒಟ್ಟೊಟ್ಟಿಗೆನೆ ಕೂಡಿ ಹುಡುಗನ ಕೈಗೆ ಚಂದದ ಬೇಡಿ. ತುಂಬ ಖುಷಿಯಾಗಿದೆ. ಅಂದರೆ ನಮಗೆ ಮಾರ್ನಿಂಗ್ ಡಿಸ್ಟ್ರಿಬ್ಯೂಟ್ರ್ ಕಾಲ್ ಮಾಡಿ ಅಲ್ಲಿ ಶೋ ರೈಸ್ ಆಯಿತು, ಇಲ್ಲಿ ಶೋ ರೈಸ್ ಆಯಿತು. ಸೊ ಫೈನಲಿ ಅಂದರೆ ಸಿನಿಮಾ ರಿಲೀಸ್ ಮಾಡೋರ್ಗೂ ನಮ್ಮದಾಗಿರುತ್ತೆ. ಸಿನಿಮಾ ರಿಲೀಸ್ ಆದಮೇಲೆ ಜನರದು, ಪ್ರೊಡ್ಯೂಸರು, ಡಿಸ್ಟ್ರಿಬ್ಯೂಟ್ರು, ಇವ್ರು 3 ಜನ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಅವ್ರು 3 ಜನ ಖುಷಿಯಾಗಿದ್ದಾರೆ. ಪ್ರೊಡ್ಯೂಸರ್ಗೆ ಫಸ್ಟೇ ಸೇಫ್ ಆದರು. ಸೊ ಆಮೇಲೆ ಡಿಸ್ಟ್ರಿಬ್ಯೂಟ್ರು ಪ್ರತಿದಿನ ಫೋನ್ ಮಾಡಿ ಅವರೇ ಖುಷಿ ವಿಷಯ ಹೇಳ್ಕೊತಾರೆ, ಅಲ್ಲಿ ಜಾಸ್ತಿ ಆಯಿತು, ಇಲ್ಲಿ ಜಾಸ್ತಿ ಆಯಿತು ಅಂತ. ಸೊ ಅದು ಒಬ್ಬ ನಿರ್ದೇಶಕನಿಗೆ ತುಂಬ ಖುಷಿ. ಫೈನಲಿ ಆಡಿಯನ್ಸು. ಸೊ ನಾನು ಡೈಲಿ ಅವ್ರ ಜೊತೆ ಕೂತು ನೋಡ್ತಾ ಇದ್ದೀನಿ. ಡೈಲಿ ಈವ್ನಿಂಗ್ ಶೋಸ್, ನೈಟ್ ಶೋಗಳು ನಾನು ವೀರಭದ್ರೇಶ್ವರ, ವೀರೇಶು, ಈ ರಾಜನಗರ ಸರೌಂಡಿಂಗ್ ಇರೋ ಥಿಯೇಟರ್ಸ್, ನವರಂಗಲ್ಲೆಲ್ಲ ಹೋಗ್ತಾ ಇದ್ದೀನಿ. ಸೊ ತುಂಬ ಖುಷಿ ಆಗ್ತದೆ. ನಮ್ಮಲ್ಲಿ ವಿಷಯ ಮುಗಿಸೋಣ. ಈಗ ಬ್ಯಾಗ್ ತಗೊಂಡು ನೀನೇ ಕಿಡ್ನಾಪರ್ ಹತ್ರ ಹೋಗ್ತೀನಿ ಸರ್. ಆ ಹುಡುಗನ್ ಕರ್ಕೊಂಡ್ ಬಂದ್ರೆ ನಮ್ಗೊಂದು ಪ್ರೈಸ್ ಫಿಕ್ಸ್ ಅಲ್ಲ. ಅಯ್ಯೋ ಮೇಡಮ್, 2 ಏರಿಯಾದ CCTV ಫುಟೇಜ್ನ ಒಂದ್ಸಲ ಚೆಕ್ ಮಾಡಿ ಸರ್. 2 ಕಡೆ ಕಾಮನ್ ಆಗಿ ಅವನೇ ಕಿಡ್ನಾಪರ್. ನೋಡಿಲ್ಲದೆ ಇದ್ರೆ ಆದಷ್ಟು ಬೇಗ ನೋಡಿ. ಯಾಕೆ ಅಂತ ಹೇಳಿದ್ರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ ನಮಗೆ ರಿಪೋರ್ಟ್ಸ್ ಬಂದಿದೆ. ಇನ್ಫ್ಯಾಕ್ಟ್ ಬುಕ್ ಮೈ ಶೋನಲ್ಲೂ ಕೂಡ ಅದ್ಭುತವಾದಂಥ ರಿಪೋರ್ಟ್ಸ್. ಅಲ್ಲಿ ನಾವೇನು ಫೇಕ್ ಮಾಡೋಕ್ಕಾಗಲ್ಲ. ಆಡಿಯನ್ಸ್ಗೆ ಏನು ಅನಿಸುತ್ತೆ ಅದನ್ನು ನಿಜವಾದ ಒಪಿನಿಯನ್ಸ್ನ ಅಲ್ಲಿ ಹಾಕಿರ್ತಾರೆ. ಸೊ ಅಲ್ಲಿ ಹಂಗಿದೆ. ನಮ್ಮ ಫೇಸ್ಬುಕ್, ನಮ್ಮ ಎಲ್ಲ ಪೇಜ್ಗಳಾಗಲಿ ಅಥವಾ ಆಪ್ರೇಷನಲ್ ಮೇಲೆ ನಮ್ಮ ಪೇಜ್ಗಳಾಗಲಿ ಎಲ್ಲದರಲ್ಲೂ ರಿವ್ಯೂಸ್ಗಳು ನೋಡಿದ್ರೇ ಗೊತ್ತಾಗುತ್ತೆ ದಟ್ ಆಡಿಯನ್ಸ್ ಫ್ರೆಂಡ್ಲಿ ಫಿಲ್ಮ್ ಇದು. ಬಂದರೆ ಖಂಡಿತವಾಗ್ಲೂ ನೀವು ಎಲ್ಲೂ ಡಿಸಪಾಯಿಂಟ್ ಆಗಲ್ಲ. ಒಂದು ಎಂಟರ್ಟೈನ್ಮೆಂಟ್ ವ್ಯಾಲ್ಯೂ ತುಂಬ ಜಾಸ್ತಿ ಇದೆ. ಆ್ಯಂಡ್ ಸಿನಿಮಾ ಮುಗಿದ ನಂತರ ಒಂದು ಫೀಲ್ ಗುಡ್ ಫ್ಯಾಕ್ಟರ್, ಒಂದು ನಗು ಇಟ್ಕೊಂಡು ವಾಪಸ್ ಹೋಗ್ತಾರೆ. ಸಾಮಾನ್ಯವಾಗಿ ಕಥೆಗಳಲ್ಲಿ ಒಬ್ಬ ವಿಲನ್ ಇರ್ತಾನೆ, ಆದರೆ ವಿಲನ್ಗಳದ್ದು ಕಥೆ ಅದಲ್ಲ. ದಾದಾ ಹುಡುಗ ದಾದಾ ದರ್ಬಾರ್ ಹೇಗಿದೆ ಅನ್ನೋದನ್ನ ತೋರಿಸ್ತೀವಿ ಸ್ಮಾಲ್ ಬ್ರೇಕ್ ನಂತರ. ಮಾಸ್ ಟೈಟಲ್ ನಿಂದ ಸ್ಯಾಂಡಲ್ವುಡ್ ಆಂಗ್ಲದಲ್ಲಿ ದೊಡ್ಡ ನಿರೀಕ್ಷೆ ಮೂಡಿಸಿದ್ದ ದಾದಾ ಇಸ್ ಬ್ಯಾಕ್ ರಿಲೀಸ್ ಆದ್ಮೇಲೂ ಅದೇ ರೇಸ್ ಮುಂದುವರಿಸಿದೆ. ಕತ್ತಿ, ಮಚ್ಚು, ಲಾಂಗ್ಗಳ ಮಧ್ಯೆ ಅರಳು ಪ್ರೇಮ ಕಾವ್ಯ ನೋಡುಗರ ಮನ ಮಿಡಿಯಲಿದೆ.
ಇಷ್ಟಕ್ಕೂ ದಾದಾಗಿರಿ ಮಾಡಿಸಿದವರು ಅದರ ಮಧ್ಯೆ ಪ್ರೇಮದಲ್ಲಿ ಬಿದ್ದವರು ಈ ಕುರಿತು ಏನ್ ಹೇಳ್ತಾರೆ ಅನ್ನೋದನ್ನ ನೀವೇ ನೋಡಿ. ನನಗೆ ಜನ ಬಂದು ಕ್ಲೈಮ್ಯಾಕ್ಸ್ ಎಸ್ಪೆಷಲಿ ಎಲ್ಲ ಇದೊಂದು ಫೈಟ್ ಆಗ್ತಾ ಇರುತ್ತೆ, ಇವಾಗಿನ ಫೈಟು ಅದೆಲ್ಲ ಅಂದ್ಕೊಂಡಿದ್ದಲ್ಲಿ ಇಮಿಡಿಯಾಗಿ ಆ ಫೈಟ್ನ ನಾವು ಬೇರೆ ಥರ ಕನ್ವರ್ಟ್ ಮಾಡಿ ಕ್ಲೈಮ್ಯಾಕ್ಸ್ ಒಂದು ಹ್ಯೂಮನ್ ಮಾಡೆಲ್ಸ್ ಮುಖಾಂತರ ಹೋಗ್ತೀವಲ್ಲ, ಅಲ್ಲಿ ತುಂಬ ಎಂಜಾಯ್ ಮಾಡ್ತಿದ್ದಾವೆ. ಒಂದು ಈ ವಯಸ್ಸು ಆಗಿ ಒಂದು ಕೆಲವೊಬ್ಬರೆಲ್ಲ ಬಂದಿರ್ತಾರೆ ಥಿಯೇಟ್ರಿಗೆ, ಅವರೆಲ್ಲ ಬಂದು ತುಂಬ ಚೆನ್ನಾಗಿ ಒಂದು ಹ್ಯೂಮನ್ ಮಾಡೆಲ್ಸ್ ಹೇಳಿದ್ಯಾ, ಪ್ರಪಂಚದಲ್ಲಿ ನಾವು ಗೆಲ್ಲಬೇಕಾಗಿದೆ ಈಚೆ ಕಡೆ ಎಲ್ಲ ಒಳಗಡೆ ಅನ್ನೋದಿದೆಯಲ್ಲ, ಅದು ದೊಡ್ಡ ವಿಚಾರಪ್ಪ. ಅದು ಈ ಥರ ಒಂದು ಪ್ಯಾಟರ್ನ್ ಹೇಳೋದಿದೆಯಲ್ಲ ತುಂಬ ಖುಷಿ ಆಗುತ್ತೆ. ಹಾಗೆ ಈ ಥರ ತುಂಬ ಹೋಗ್ಲಿದ್ದಾವೆ ಅಲ್ಲ, ಖುಷಿ ಆಗುತ್ತೆ. ಕ್ಲೈಮ್ಯಾಕ್ಸ್ ಜನ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಅದು ಯಾರಿಗೂ ಎಕ್ಸ್ಪೆಕ್ಟ್ ಮಾಡಿರಲ್ರು. ನಾನು ಆಲ್ರೆಡಿ ಹಾಫ್ ವೇಲಿ ಓಪನ್ ಆಗೋದ್ರಿಂದ ಅದು ನನ್ನಿಂದ ಕ್ಲೈಮ್ಯಾಕ್ಸು ಇದೇ ಇದ್ದಕ್ಕಿದ್ದಂಗೆ ಹಿಂಗೆ ಹೋಯ್ತಲ್ಲ, ಅಂದರೆ ಕತೆಗೆ ಒಂದು ಟರ್ನ್ ಸಿಕ್ಬಿಡ್ತಲ್ಲ ಅಂತ ತುಂಬ ಜನ ಫೀಲ್ ಆದರು. ಆ್ಯಕ್ಚುಲಿ ಅದು ತುಂಬ ಯಾರಿಗೂ ತಡ್ಕೊಳಕ್ಕಾಗಿಲ್ಲ. ಅಂದರೆ ಅನ್ಎಕ್ಸ್ಪೆಕ್ಟೆಡಾಗಿ ನಡೆಯೋವಂಥದ್ದು, ದಿಢೀರಂತ ಈಗ ತಾನೇ ಫೈಟ್ ಆಯಿತು, ದಿಢೀರಂತ ಈಗ ಎಕ್ಸ್ಪೆಕ್ಟ್ ಮಾಡ್ದಂಥ ಒಂದು ಕ್ಲೈಮ್ಯಾಕ್ಸಾ ಹಿಂಗಾಗುತ್ತಾ, ಒಂದು ಪಾರ್ದಿಬನ್ ಜೊತೆಲ್ಲ ಹುಡುಗರು ಹಿಂಗಾಗುತ್ತಲ್ಲ ಅನ್ನೋದೊಂದು ಆ ಫೀಲು ಎಲ್ಲರಿಗೂ ತುಂಬ ಇಷ್ಟ ಆಯಿತು. ನನಗೆ ತುಂಬ ಖುಷಿಯಾಗಿದ್ದು ಎಂಟ್ರಿ ಸೀನ್, ತುಂಬ ವಿಷಲ್ಸ್ ಬಿತ್ತು, ನಂಗೆ ಅದು ತುಂಬಾ ಖುಷಿ ಕೊಡ್ತು. ಆಮೇಲೆ ಆ ಪಾತ್ರ ಹೋಗ್ತಿದ್ದ ರೀತಿ ಅಂದರೆ ಒಂದು ಹೌದು ನೀವು ಹೇಳ್ದಂಗೆ ತುಂಬ ರಿಯಲಿಸ್ಟಿಕ್ ಪಾತ್ರ, ತುಂಬ ಬೇಗ ರಿಲೇಟ್ ಆಗೋವಂಥದ್ದು. ಇವಾಗ ಒಂದು ತಂದೆ ಇಲ್ದಿರೋ ಮನೆ, ಒಂದು ಹೆಣ್ಮಗು ಒಂದು ಮಿಡ್ಲ್ ಕ್ಲಾಸಲ್ಲಿ ಅವಳು ಹೇಗೆ ಲೀಡ್ ಮಾಡ್ತಾಳೆ, ಆ್ಯಂಡ್ ಅದೇ ತಾಯಿ ಬಗ್ಗೆ ಏನಾದ್ರು ಮಾತಾಡಿದಾಗ ಅದು ಹೆಂಗೆ ನಿಂತ್ಕೋತಾಳೆ ಫ್ಯಾಮ್ಲಿಗೆ, ಈ ಥರ ಒಂದು ಸಬ್ಜೆಕ್ಟ್. ಆ್ಯಂಡ್ ತಂದೆ ಬೇಕು ಅಂದಾಗ ಹೆಂಗೆ ಓಡಾಡ್ತಾಳೆ. ಸೊ ತುಂಬ ತುಂಬ ಡೀಟೇಲ್ಡಾಗಿ ಇಲ್ಲದೆ ಇದ್ರೂ ಒಂದು ಲಿಟಲ್ ಕೆಲವು ಶಾರ್ಪ್ ಪಾಯಿಂಟ್ಸಲ್ಲಿ ರೀಚ್ ಮಾಡಿಸಿದ್ದಾರೆ ಆ ಕ್ಯಾರೆಕ್ಟರ್ನ ಡೈರೆಕ್ಟ್ರು ಅಂತ ಹೇಳ್ಬೋದು. ಮಲ್ಲಿಗೆ ಮೆಲ್ಲಗೆ ಸ್ಮೈಲ್ ಕೊಟ್ಟಳು, ಊಟ ಬಿಡೋ ನಿದ್ದೆ ಕೆಡೋ ಸೀನು ಇಟ್ಟಳು. ಮಲ್ಲಿಗೆ ಮೆಲ್ಲಗೆ ಸ್ಮೈಲ್ ಕೊಟ್ಟಳು, ಊಟ ಬಿಡೋ ನಿದ್ದೆ ಕೆಡೋ ಸೀನು ಇಟ್ಟಳು. ಆ್ಯಕ್ಚುಲಾಗಿ ಹುಕುಮ್ ಒಂದು ಗ್ಯಾಂಗ್ ವಾರ್ ಮಾಡಬೇಕು ಅಂತ ನಂಗೆ ತಲೆಗೆ ಬಂದಾಗ ಆ ಪದ ಬಂತು ಫಸ್ಟ್ ಹುಕುಮತ. ಹುಕುಮ್ ಅಂದರೆ ಆದೇಶ ಅಂದ್ಬಿಟ್ಟು, ಆ್ಯಕ್ಚುಲಿ ಅದು ಮೀನಿಂಗ್ ಬಂದು ಆದೇಶ ಅಂದ್ಬಿಟ್ಟು. ಆ ಆದೇಶ ನಾರ್ಮಲಾಗಿ ಇರಬಾರ್ದು. ಎಲ್ಲ ಒಂದು ಕಡೆ ರೌಡಿಗಳು ಬರ್ತಾರೆ, ಯುದ್ಧ ಮಾಡ್ತಾರೆ ಅಂತ ತಕ್ಷಣ ಕಾಮನ್ ವಿಚಾರ ಅದು. ಬಟ್ ಅದನ್ನ ಎಕ್ಸ್ಟ್ರೀಮಾಗಿ ನಾವು ತೋರಿಸೋದಿದೆಯಲ್ಲ, ಅದಕ್ಕೊಂದು ಪದ್ಧತಿ ಇದೆ, ಅದಕ್ಕೊಂದು ನೇಟಿವಿಟಿ ಇದೆ. ಫಸ್ಟ್ ಏನೋ ಒಂದು ಕಾಯಿ ಕಳಿಸ್ತವೆ, ಅದನ್ನ ನಮ್ಗೇನಾದ್ರು ಅಕ್ಸೆಪ್ಟ್ ಮಾಡ್ತಾರೆ, ಕಾಯಿ ಹೊಡಿತವೆ. ಅದಾದಮೇಲೆ ಅಲ್ಲೆಲ್ಲ ಒಂದು ಕಡೆ ದೇವಸ್ಥಾನ ಒಂದು ಅಗ್ರಿಮೆಂಟ್ ಆಗುತ್ತೆ, ಅಲ್ಲೆಲ್ಲ ಒಂದು ಕಡೆ ಕಲ್ಪು ಹಚ್ಬಿಟ್ಟು ದೇವ್ರ ಮುಂದೆ ನಾವು ಹಿಂಗೆ ನಿಯತ್ತಾಗಿ ಇಡ್ತೀವಿ ಅನ್ನೋದು ಹೇಳ್ತವೆ. ಅದಾದಮೇಲೆ ಆ ಯುದ್ಧಕ್ಕೆ ಹೋಗ್ತವೆ. ಆ ಯುದ್ಧ ಬಂದು ಅಷ್ಟೇ ಇರುತ್ತೆ. ಅಲ್ಲಿ ನಾವು ಯಾವ ಯುದ್ಧ ಮಾಡಬೇಕು ಅನ್ಕೊಂಡು ಮಾಡ್ತೀವಿ. ಏನಂತಂದರೆ ಆ ಒಂದು ನಿಯಮಗಳಿದೆ ಗೊತ್ತಾ, ಅದು ನಿಮಗೆ ಜನಕ್ಕೆ ತುಂಬ ತಿಳ್ಕೊಡುತ್ತೆ. ಹಂಗೂ ನೀವು ಖಡಕ್ಕಾಗಿರೋ ಗ್ಯಾಂಗ್ ವಾರ್ ನೋಡ್ಬೇಕಂದ್ರೆ ಮಾರ್ಕೆಟ್ ಮಂಡಿಗೆ ಹೋಗಿ ಹುಕುಮ್ ಅಂದ್ರೆ ಏನು ಅಂತ ಕೇಳಿ, ಆವಾಗ ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಆಗಿರೋ ಮ್ಯಾಟ್ರ್ ಸಿಗುತ್ತೆ. ಉದಯ್ ಸರ್ ಆ್ಯಕ್ಚುಲಿ ಫ್ರೆಂಡಾಗಿಯೇ ಕುಮಾರಸ್ವಾಮಿ ಲೇಟಲ್ಲಿದ್ದಾಗ ನನಗೆ ಸಂತೋಷಗೆಲ್ಲ ಪರಿಚಯ ಫ್ರೆಂಡಾಗಿಯೇ. ಬಟ್ ಅವರು ಒಂದು ಸೈಲೆಂಟ್ ಕಿಲ್ಲರ್ ಪಾತ್ರ ಅದು. ಆ್ಯಕ್ಚುಲಿ ಜಟ್ಲಿನೋ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿಕೊಟ್ರು. ಡಬ್ಬಿಂಗ್ ಒಂದು ಮಾಡ್ಕೊಳಕ್ಕಾಗಿರಲಿಲ್ಲ, ಬೇರೆಯವ್ರ ಹತ್ರ ಮಾಡಿಸಿದ್ರು. ಬಟ್ ಅವ್ರ ವಾಯ್ಸ್ ಥರನೇ ಅದು ಅನಿಸುತ್ತೆ. ಬಟ್ ಒಂದು ಫೀಲ್ ಇದೆ ನಮ್ಮ ಜೊತೆಲಿ ಅವ್ರು ಇಲ್ಲ ಅನ್ನೋದು. ಅವ್ರನ್ನ ಇದ್ದಿದ್ರೆ ಅವ್ರೇನು ಖುಷಿಪಟ್ಟರು, ಈ ಪಾತ್ರ ನನಗೆ ತುಂಬ ಖುಷಿಯಾಯಿತು ಅಂತ. ಬೇರೆ ಸಿನಿಮಾಗಳೆಲ್ಲ ತುಂಬ ಅಬ್ಬರಿಸಿದ್ರು ಅವರು. ಈ ಸಿನಿಮಾದಲ್ಲಿ ತುಂಬ ಸೈಲೆಂಟಾಗಿ ಆ ಪಾತ್ರ ನಿರ್ವಹಿಸಿದ್ದವರು. ಅವರು ಇದ್ದಿದ್ರೆ ತುಂಬ ಖುಷಿ ಪಡೋರು ನಿಜವಲ್ಲೂ. ನಮಗೊಂದು ಫೀಲ್ ಇದೆ ಆ್ಯಕ್ಚುಲಿ ಅವ್ರನ್ನ ಕಳ್ಕೊಂಡು. ಖಂಡಿತ ತುಂಬ ಖುಷಿ ಕೊಡ್ತು. ನಾವು ಅದೇ ತುಂಬ ಡೈಲಮಾದಲ್ಲಿದ್ವಿ, ಪಾರ್ಥಿಬನ್ ಸರ್ನ ಹೇಗೆ ರಿಸೀವ್ ಮಾಡ್ತಾರೆ ಅಂತ. ಬಟ್ ಸಿನಿಮಾ ನೋಡಿ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ನನಗೂ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಅವ್ರ ಜೊತೆ ಶೂಟ್ ಮಾಡಿದಾಗ ಕೂಡ. ಬಿಕಾಸ್ ಅವ್ರು ತುಂಬ ದೊಡ್ಡ ಕಲಾವಿದರು, ತುಂಬ ಹೇಳ್ಕೊಡ್ತಾಯಿದ್ರು. ಆ್ಯಂಡ್ ಇವತ್ತು ಸ್ಕ್ರೀನ್ ಮೇಲೆ ನೋಡಿದಾಗ ತುಂಬ ಖುಷಿ ಆಗುತ್ತೆ, ಅಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಅವ್ರ ಪಾತ್ರಕ್ಕೂ ಅಂತ.
ಮೇಜರ್ ಪಾಯಿಂಟ್ ಒಂದು ಕ್ಯಾಮ್ರಾಮನ್ ಸರ್, ನಮ್ಮ ನಾಗೇಶ್ ಆಚಾರ್ಯ ಸರ್ ತುಂಬ ಅದ್ಭುತ ಕ್ಯಾಮ್ರಾಮನ್. ಆ್ಯಕ್ಚುಲಿ ಅವರು ಈ ಸಿನಿಮಾ ತುಂಬ ಡೆಡಿಕೇಟೆಡ್ ಆಗಿ, ತುಂಬ ಲೈಟಿಂಗ್ಸ್ ಪ್ಲ್ಯಾನು ತುಂಬ ಚೆನ್ನಾಗಿ ಅವರು ನಮ್ಮನ್ನೆಲ್ಲ ತೋರಿಸಿರೋ ರೀತಿಯೆಲ್ಲ ಸಾಂಗ್ಸಲ್ಲಾಗಲಿ ಸೀನ್ಸಲ್ಲಾಗಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮೇಜರ್ ಅವ್ರಿಗೆ ನಮಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅಷ್ಟು ಹಾರ್ಡ್ ವರ್ಕ್ ಅದು ಸಂತೋಷ್ ಜೊತೆಲಿ ಅವರು ಇನ್ವಾಲ್ವ್ ಆಗಿದ್ದು, ಲೊಕೇಶನಲ್ಲಾಗಲಿ ಮತ್ತು ಲೈಟಿಂಗ್ಸ್ ಪ್ಲ್ಯಾನಲ್ಲಾಗಲಿ ತುಂಬ ಚೆನ್ನಾಗಿ ಅವರೊಬ್ಬರು. ಮತ್ತು ಅಕ್ಷಯ್ ಪೀರ್ ಅವರು ಎಡಿಟರ್ ಸರ್, ಆಮೇಲೆ ಅನೂಪ್ ಚಳಿನ್ ಸರ್ ಬಗ್ಗೆ ಹೇಳಲೇಬೇಕು ಸರ್. ಯಾಕೆ ಅಂತ ಹೇಳಿದ್ರೆ ಅವರು 5 ಸಾಂಗು ಒಂದು ಥೀಮ್ ಮ್ಯೂಸಿಕಲ್ಲಿ ಒಂದು ಅದ್ಭುತ ಮ್ಯೂಸಿಕ್ ಅವರೇ ಸಪ್ರೇಟಾಗಿ ಎದ್ದು ಕಾಣ್ತಾರೆ. ನಾವೆಲ್ಲರೂ ಒಂದು ಕಡೆ ಇದ್ದರೆ ಮ್ಯೂಸಿಕ್ಕು ಅವರೇ ಹೀರೋ ಥರ ಕಾಣ್ತಾರೆ. ಸಾ ಪದ ಪ ಮ ಗ ರೆ ಸಾ ಪ ಪದ, ಬಾಯ್ಸ್ ಎಲ್ಲ ದೊಡ್ಡೋರಾದ್ರೆ ಹೇಳಿ ಪದ. ಸಾ ಪದ ಪ ಮ ಗ ರೆ ಸಾ ಪ ಪದ, ಬಾಯ್ಸ್ ಎಲ್ಲ ದೊಡ್ಡೋರಾದ್ರೆ ಹೇಳಿ ಪದ. ಯಾವತ್ತು ಒಳ್ಳೆದಣ್ಣ ನಿಧಾನ, ಗುಂಡಾಗಿ ಸುಳ್ಳು ಹೇಳೋನು ಇದಾನ. ವಯಸ್ಸಲ್ಲಿ ಹೆಂಡವೇ ಹೆಂಡ್ರ ಸಮಾನ. ಓಪನ್ ದ ಬಾಟ್ಲಿನ್ ದ ಮಾರ್ಕೆಟ್ ಆಫ್ ಇಂಡಿಯಾ. ಸೂಪರ್ ದ ಫೈನ್ ಇನ್ ದ ಫಂಟಾಸ್ಟಿಕ್ ಐಡಿಯಾ. ಆಗಿ ನೋಡಿದಾಗ ಆ್ಯಕ್ಚುಲಿ ನಮ್ಮ ಸಾಂಗ್ ಒಂದು ಮಲ್ಲಿಗೆ ಸಾಂಗ್ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಆ ಮಲ್ಲಿಗೆ ಸಾಂಗ್ಗೆ. ಆಮೇಲೆ 3 ಜನದ ಒಂದು ಸಾಂಗ್ ಇದೆ, ಟ್ರಯಾಂಗಲ್ ಸಾಂಗ್ ಇದೆ ಒಂದು, ಅದಕ್ಕೂ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಸೊ ನಾನು ಆ್ಯಕ್ಚುಲಿ ಅದೊಂದು ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡ್ಬಿಡ್ತು, ಏನಾಯಿತು ಲವ್ ಸ್ಟೋರಿ ಅನ್ನೋದು. ಸೊ ಇದು ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡು. ಕಳ್ಳ ಕಣ್ಗಳು ಶಿಳ್ಳೆ ಹೊಡೆದಿವೆ, ಗೊತ್ತೇ ಆಗದೆ ಇವಳಿಂದ. ಪಲ್ಲು ಹಾರಿದರೆ ಹೃದಯ ವಂಚನೆ, ಪ್ರೀತಿ ಶುರುವಾಗೋ ಸಣ್ಣ ಸೂಚನೆ. ಎಣ್ಣೆ ಹಾಕಿ ಡೇಲಿ ಸ್ನಾನ, ಇನ್ನು ಸ್ಟಾಪು ಮದ್ಯಪಾನ. ಆದೇ ಪ್ರೀತಿಲಿ ಸನ್ಯಾಸಿ, ಮಲ್ಲಿಗೆ ಮೆಲ್ಲಗೆ ಸ್ಮೈಲು ಕೊಟ್ಟಳು. ಊಟ ಬಿಡೋ ನಿದ್ದೆ ಕೆಡೋ ಸೀನು ಇಟ್ಟಳು. ಫಸ್ಟು ಜನರಿಗೆ ತುಂಬ ಥ್ಯಾಂಕ್ಸ್ ಈ ಸಿನಿಮಾನ ಇಷ್ಟು ದೊಡ್ಡ ಮಟ್ಟಿಗೆ ರಿಸೀವ್ ಮಾಡಿದ್ದಕ್ಕೆ. ಆಮೇಲೆ ಮತ್ತೆ ನಮ್ಮ ಶ್ರಮನೆಲ್ಲ ಅಕ್ಸೆಪ್ಟ್ ಮಾಡಿದ್ದಕ್ಕೆ ಅಲ್ಲಿ ಫಸ್ಟ್ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದೇನು ಅಂತಂದರೆ ಪ್ರತಿಯೊಬ್ಬ ಜನ ಥಿಯೇಟ್ರಲ್ಲಿ ರಶ್ ಇರುತ್ತೆ ಅಂದ್ಕೊಂಡು ಎಷ್ಟೊಂದು ಜನ ಪೋಸ್ಟ್ಪೋನ್ ಮಾಡ್ಕೋಬೇಡಿ, ಎಲ್ಲ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಅಜಯ್ ರಾವ್, ರವಿಶಂಕರ್ ಧೈರ್ಯ ಮೈಂಡ್ ಗೇಮ್ ಕುರಿತು ತೋರಿಸ್ತೀವಿ ಚಿಕ್ಕದೊಂದು ಬ್ರೇಕ್ನ ನಂತರ. ಔಟ್ ಅಂಡ್ ಔಟ್ ಮಾಸ್ ಹೀರೋ ಆಗಿ ಅಜಯ್ ರಾವ್ ತೆರೆ ಮೇಲೆ ಕಮಾಲ್ ಮಾಡ್ತಿದ್ದಾರೆ. ಅಜಯ್, ಆರ್ಮುಗಂ, ರವಿಶಂಕರ್ ಆನ್ ಸ್ಕ್ರೀನ್ ಆಟ ನೋಡೋಕೆ ಎಂಥವರಿಗೂ ಧೈರ್ಯ ಬೇಕು. ಹಾಗಾದ್ರೆ ಧೈರ್ಯಂ ಸಕ್ಸಸ್ ಹಿಂದಿನ ಗುಟ್ಟೇನು, ಕ್ಲೈಮ್ಯಾಕ್ಸ್ ಬಗ್ಗೆ ಚಿತ್ರತಂಡ ಹೇಳಿದ್ದೇನು ಅಂತೀರಾ? ಜಸ್ಟ್ ಹ್ಯಾವ್ ಅ ಲುಕ್. ಇಲ್ಲಿ ಕಾರ್ಪೊರೇಟ್ ಇಂದ ಹಿಡಿದು ಕಸ ಗುಡಿಸೋ ತನಕ ಎಲ್ಲರೂ ದುಡ್ಡಿನ ಹಿಂದೆ ಓಡೋರೆ. ಕೆಲವರು ಹೊಟ್ಟೆ ಬಟ್ಟೆ ಕಟ್ಟಿ ಕಷ್ಟಪಟ್ಟು ದುಡಿದ್ರೆ, ಕೆಲವರು ಕಂಡವ್ರ ತಲೆ ಮೇಲೆ ಕೈ ಇಟ್ಟು ಸಲೀಸಾಗಿ ದುಡ್ಡು ಮಾಡ್ತಾರೆ. ಆದ್ರೆ ಏನೂ ಮಾಡ್ದೇನೆ ತಾನು ಕುಂತಲ್ಲೇ ದುಡ್ಡೇ ತನ್ನನ್ನ ಹುಡ್ಕೊಂಡು ಬರೋಂಗ್ ಮಾಡೋ ಏಕೈಕ ಚಾಣಾಕ್ಷ ಇವನೇ. ನಾಯಕ ನಹೀ ಖಲ್ನಾಯಕ ಹೂಂ ಮೈ. ಮೊದಲನೇದಾಗಿ ಗೊತ್ತಿರತಕ್ಕಂಥ ಫ್ಯಾಕ್ಟ್ ಇತ್ತು, ನಾವು ಸಿನಿಮಾ ರಿಲೀಸ್ಗೂ ಮುಂಚೆನೇ ನೋಡಿದ್ವಿ. ಆ್ಯಂಡ್ ನನ್ನ ಪ್ರಿಡಿಕ್ಷನ್ಸ್ ಏನಿತ್ತು ಸಿನಿಮಾ ನೋಡಿದಾಗ, ನನ್ನ ಕಲ್ಪನೆ ಏನಿತ್ತು ಅದ್ರ ತಕ್ಕಂತಲೇ ಅದು ರೀಚ್ ಆಗಿದೆ. ಸಾಕಷ್ಟು ಜನ ನನ್ನ ಫ್ರೆಂಡ್ಸಿಗೆ ಆಗಲಿ ನನ್ನ ಫ್ಯಾಮಿಲಿ ಮೆಂಬರ್ಸಿಗೆ ಒಂದು ಭಯ ಅನ್ನೋದು ಅವರಿಗಿತ್ತು. ಏನಂತಂದರೆ ಹಿಂದಿನ ಇಮೇಜಿಗೆ ಈಗೇನಾದರೂ ಚೇಂಜಸ್ ಆಗ್ಬಿಟ್ಟು ಅದನ್ನು ಅಡ್ಜಸ್ಟ್ ಆಗ್ತಾರೋ ಇಲ್ವೋ ಜನ ಅಂದರೆ ಡೈಜೆಸ್ಟ್ ಆಗುತ್ತೋ ಇಲ್ವೋ ಅಂತ. ಬಟ್ ಯಾವಾಗಲೂ ಹೇಳ್ತಾ ಇದ್ದೆ ನಾನು ಅವ್ರು ಎಲ್ರಿಗೂ, ಅದೇ ಇಮೇಜೇ ಕ್ಯಾರಿ ಆಗಿದೆ, ಬಟ್ ಸಿಚುಯೇಷನ್ಸ್ ಪ್ರೊವೋಕ್ ಮಾಡ್ತಾ ಅದು ನಿಮಗೆ ಕ್ಲೈಮ್ಯಾಕ್ಸಲ್ಲಿ ಚೇಂಜ್ ಓವರ್ ಕೊಡುತ್ತೆ ಸಿನಿಮಾ ಅಂತ. ಸೊ ಪ್ರೇಕ್ಷಕರು ಕೂಡ ನೋಡಬೇಕಾದ್ರೆ, ಆಮೇಲೆ ಥಿಯೇಟ್ರಿಂದ ಹೊರಗಡೆ ಬಂದಮೇಲೆ ಪ್ರತಿಯೊಬ್ಬನೂ ಹೇಳಿದ್ದು ಅದನ್ನೇ ನನಗೆ.
ಸರ್ ನಿಮ್ದು ಅದೇ ಇಮೇಜನ್ನು ಇಟ್ಕೊಂಡ್ಬಿಟ್ಟು ತುಂಬ ವೆಲ್ ಬ್ಯಾಲೆನ್ಸ್ಡ್ ಆಗಿ ಮಾಡಿರ್ತಕ್ಕಂಥ ಸಿನಿಮಾ ಇದು. ಸೊ ಭಾಳ ಖುಷಿ ಆಗ್ತಾ ಇದೆ. ಯಾಕೆ ಒಂದು ಲೆವೆಲ್ ಎಕ್ಸ್ಟ್ರಾ ರೀಚ್ ಆಗಿದ್ದೀರಾ ನೀವು ಈ ಸಿನಿಮಾಯಿಂದ ಅಂತ ನನಗೆ ಪ್ರತಿಕ್ರಿಯೆ ಬಂದಿರೋದು. ಆ್ಯಂಡ್ ಆ್ಯಸ್ ವೆಲ್ ಆಸ್ ಮೀಡಿಯಾ ರಿವ್ಯೂಸಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬ ಇಷ್ಟಪಡ್ತಾ ಇದ್ದಾರೆ ಸಿನಿಮಾ. ಉತ್ತರ ಕರ್ನಾಟಕದಲ್ಲಿ ಏನಾಗಿತ್ತು ಅಂದರೆ, ಸರ್ ನೀವು ಬರೀ ರೊಮ್ಯಾನ್ಸ್ ಮಾಡ್ತಾ ಇದ್ದೀರಾ, ಒಂಚೂರು ಆ್ಯಕ್ಷನ್ನು ಫೈಟ್, ಒಂಚೂರು ಮ್ಯಾನ್ಲಿನೆಸ್ ತೋರಿಸಿ ಅಂತ. ಎಲ್ಲ ಕಡೆಯೂ ಯಾರ್ಯಾರು ಯಾವ ವರ್ಗದವರು ನಿರಾಸೆ ಆಗ್ತಾಯಿಲ್ಲ, ಎಲ್ಲರೂ ತುಂಬ ಇಷ್ಟಪಡ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ಎಲ್ರಿಗೂ ಯೂನಿವರ್ಸಲಿ ರೀಚ್ ಆಗಿದೆ ಅಂತ ಹೇಳಬಲ್ಲೆ ನಾನು. ಸೊ ಖುಷಿ ಇದೆ ನನಗೆ ಗೆದ್ದಿದ್ದು. ನಿನ್ನನ್ನು ಹುಟ್ಟಿಸಿದವನು ಯಾರು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನಿನ್ನನ್ನ ಸಾಯಿಸೋದು ನಾನೇ ಕಣೋ. ಹುಳನ ಕಪ್ಪೆ ನುಂಗುತ್ತೆ, ಕಪ್ಪೆನ ಹಾವು ನುಂಗುತ್ತೆ, ಹಾವನ್ನ ಕರುಡ ತಿನ್ನುತ್ತೆ. ಆದ್ರೆ ಆ ಕರುಡನ ಮೇಲೊಬ್ಬ ಕೂತಿರ್ತಾನೆ, ಅವನು ನಿನ್ನ ಬಿಡಲ್ಲ. ನಿಜವಾಗ್ಲೂ ನಮ್ಮ ಕರ್ನಾಟಕದ ಜನತೆಗೆ ನಾನು ಕ್ರೆಡಿಟ್ ಕೊಡ್ತೀನಿ. ಯಾಕೆಂದರೆ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ 100% ಒಳ್ಳೆ ಸಿನಿಮಾನ ತಗೋತಾರೆ ಅನ್ನೋದಕ್ಕೆ ನನ್ನ ಧೈರ್ಯಂ ಸಿನಿಮಾನೇ ಸಾಕ್ಷಿ. ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಫುಲ್ ರಿಪೋರ್ಟ್ ಇದೆ. ಫ್ಯಾಮಿಲಿ ಸಮೇತ ಹೋಗಿ ಸಿನಿಮಾ ನೋಡ್ತಾ ಇದ್ದಾರೆ. ಈ ಮಾರ್ನಿಂಗು ಫೋನ್ಗಳು ಒಳ್ಳೆ ಸಿನಿಮಾ ಮಾಡಿದ್ದೀರಾ ಅಂತ ನೆನ್ನೆ ನೋಡಿದವರೆಲ್ಲ ಫೋನ್ಗಳು ಇವತ್ತು ಎಲ್ಲ ಹೋಗ್ತಾ ಇದ್ದಾರೆ. ರಿಯಲಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ಒಂದು ದೊಡ್ಡ ಖುಷಿ ಇಡೀ ನಮ್ಮ ಚಿತ್ರತಂಡಕ್ಕೆ ನಿಜವಾಗ್ಲೂ ಒಂದು ಖುಷಿ ಆಗ್ತಾ ಇದೆ. ಈಗ ಸುಮ್ಮನೆ ಇದ್ರೆ ನಮ್ಮ ಅಪ್ಪ ಅಮ್ಮ ಪರಿಮಳ ಎಲ್ಲರೂ ಕಳ್ಕೋಬೇಕಾಗುತ್ತೆ. ಐ ನೀಡ್ ಮನಿ. ಇದು 3,000 ಕೋಟಿ ಡೀಲ್. ನನ್ನ ತಂದೆಗೆ ಅಡ್ಡ ಬಂದ್ರೆ ನನ್ನನ್ನ ಹುಟ್ಟಿಸಿದ ಅಪ್ಪ ಆದ್ರೂ ಸರಿ, ನನಗ್ ಹುಟ್ಟಿದ ಮಗ ಆದ್ರೂ ಸರಿ, ಸುಮ್ನೆ ಬಿಡಲ್ಲ ಈ ಕಶ್ಯಪ. ಲೈ ಮಕ್ಕರ್ ಬಾಡಿ ಅದ್ರಿರ್ಬೇಕಲ್ಲ. ಯಾರೋ ನೀನು? ಈಗ ನಾನ್ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಡೀಲ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವನು ಆರ್ಡಿನರಿ ಮೈಂಡ್ ಅಲ್ಲ, ಮಾಸ್ಟರ್ ಮೈಂಡ್. ಜಸ್ಟ್ ವೇಟ್. ನಾನು ಆಸ್ ಅ ಆಡಿಯನ್ ಆಗಿ ನೋಡೋದಾದ್ರೆ, ಒಂದು ಸಿನಿಮಾದಲ್ಲಿ ಪ್ರೀತಿ, ಸೆಂಟಿಮೆಂಟ್, ಕಾಮಿಡಿ ಎಲ್ಲದೂ ಇರೋದು ತುಂಬ ಕಡಿಮೆ ಸಿನಿಮಾಗಳು. ತುಂಬ ಬೆರಳೆಣಿಕೆ ಸಿನಿಮಾಗಳಲ್ಲಿ ಮಾತ್ರ ನಾವು ಎಲ್ಲ ಎಮೋಷನ್ಸ್ನ ನೋಡ್ಬೋದು. ಸೊ ಅಂಥ ಎಮೋಷನ್ ಧೈರ್ಯಮಲ್ಲಿ ಇರೋದ್ರಿಂದ ಖಂಡಿತ ಜನ ಒಪ್ಕೊಂಡಿದ್ದಾರೆ. ಅದು ಮೇನ್ ಜನ ಒಪ್ಕೊಂಡಿರೋ ರೀಸನ್ನೇ ಆ ಫ್ಯಾಕ್ಟರ್ ಅಂತ ಹೇಳ್ಬೋದು. ಇನ್ನು ಅಜಯ್ ಸರ್ನ ಆ್ಯಕ್ಷನಲ್ಲಿ ನೋಡೋಕ್ಕೆ ನಾನೇ ಥ್ರಿಲ್ ಆಗಿದೆ. ಲೈಕ್ ಅವ್ರ ಫೈಟ್ಸ್ ಹೇಗೆ ಇರ್ಬೋದು ಅಂತ ನೋಡೋಕೆ ನಾನೇ ಫಸ್ಟ್ ಡೇ ನನಗಿಂತ ಅದೇ ತುಂಬ ಎಕ್ಸೈಟ್ ಆಗಿದ್ದೆ ನಾನು. ಇನ್ನು ರವಿಶಂಕರ್ ಸರ್ ಆ್ಯಸ್ ಆಲ್ವೇಸ್ ಹಿ ರಾಕ್ಸ್. ಸಾಧು ಕೋಕಿಲ ಸರ್ ಅವ್ರು ನೋಡಿದ್ರೇ ನಗು ಬರುತ್ತೆ. ಸೊ ನನ್ನ ಪಾತ್ರ ಕೂಡ ಹೊಸದು ಅಂತ ಅನ್ಸಲ್ಲ ಅಂತ ತುಂಬ ಜನ ಪಾಸಿಟಿವ್ ಆಗಿ ಕಾಮೆಂಟ್ ಕೊಟ್ಟರು. ಸೊ ತುಂಬ ಖುಷಿ ಆಗ್ತಾ ಇದೆ. ಏನು ಕುಯ್ದಾಕ್ಬಿಡ್ತೀಯಾ? ನನ್ನ ಮಗನೇ ಮುಂದೆ ನೆಟ್ಟಿಗೆ ಲಾಂಗ್ ಹಿಡಿಯೋದ್ ಕಲಿಯಲ್ಲ. ಮಗ ಕಟ್ಕೊಂಡ್ರೆ ಇವಳನ್ನೇ ಕಟ್ಕೋಬೇಕು. ನಮ್ದುಕೆ ಹಿಂಗಿದೆ, ನಿಮ್ದುಕೆ ಮಸ್ತಿದೆ, ಶಾದಿಗೆ ಬಾತಿದೆ, ಮೇದಿಗೆ ಜಾರಿದೆ. ಸಿನಿಮಾಗೆ ತುಂಬ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಆಗಿರೋದು ಆನ್ ಸ್ಕ್ರೀನ್ ಮೇಲೆ ನಂದು ಮತ್ತು ರವಿಶಂಕರ್ ಅವ್ರದ್ದು ಆನ್ ಸ್ಕ್ರೀನ್ ಪ್ರೆಸೆನ್ಸ್. ಹೀರೋಕ್ಕಿಂತ ಐ ಥಿಂಕ್ ಅದನ್ನು ತುಂಬ ಜಾಸ್ತಿ ಬ್ಯಾಲೆನ್ಸ್ ಮಾಡಿ ಆ ಹೀರೋಗೆ ವೆಯ್ಟ್ ಕೊಟ್ಟಿರೋದೇ ರವಿಶಂಕರ್ ಅವ್ರ ಕ್ಯಾರೆಕ್ಟರ್. ಆ್ಯಂಡ್ ಫ್ಯಾಮಿಲಿ ಮತ್ತು ಕಪಲ್ಸ್ ತುಂಬ ಇಷ್ಟಪಡ್ತಾ ಇರೋದು ನಂದು ಮತ್ತು ಅದಿತಿ ಅವ್ರ ಪೇರ್ನ. ನಾನು ಸಾಂಗ್ಸ್ ಟೈಮಲ್ಲಿ, ರೊಮ್ಯಾನ್ಸ್ ಟೈಮಲ್ಲಿ ಅದೆಲ್ಲ ನೋಡ್ತಾ ಇದ್ನಲ್ಲ, ತುಂಬ ರಿಲೇಟ್ ಆಗ್ತಾಯಿದ್ರೆ. ಆ್ಯಂಡ್ ಆ ಪೇರ್ ಅಪ್ರಿಷಿಯೇಷನ್ ತುಂಬ ಬರ್ತಾಯಿದೆ. ಎಲ್ಲೇ ಹೋದ್ರೂ ಪೇರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ನಿಮಗೆ ಅಲ್ಲೇ ತೋರಿಸ್ತಾ ಇದೆ ಈ ಎರಡು ಕಾಂಬಿನೇಷನ್ಸ್ ಏನಿದೆಯಲ್ಲ, ನಂದು ಮತ್ತು ಅದಿತಿ ಅವ್ರದ್ದು ಆ್ಯಂಡ್ ನಂದು ಮತ್ತು ರವಿಶಂಕರ್ ಅವ್ರದ್ದು. ಸೊ ಮಾಸ್ ಆ್ಯಂಡ್ ಕ್ಲಾಸ್ ಎರಡೂ ನೀಟಾಗಿ ಟಚ್ ಆಗಿರ್ತಕ್ಕಂಥ ಬ್ಯಾಲೆನ್ಸಲ್ಲಿ ತೋರಿಸ್ತಾ ಇದೆ. ಸೊ ಕಲಾವಿದರು ತುಂಬಾ ದೊಡ್ಡ ಪ್ಲಸ್ ಪಾಯಿಂಟ್ಸ್ ಆಗಿದ್ದಾರೆ ಈ ಸಿನಿಮಾಗೆ. ಸಾಧು ಅವರಾಗಿರ್ಬೋದು, ಜೈ ಜಗದೀಶ್ ಅವರಾಗಿರ್ಬೋದು, ಆ್ಯಂಡ್ ಸಾಕಷ್ಟು ಜನ ಕಲಾವಿದರು ಪ್ರತಿಯೊಬ್ಬರು ಆ ಪಾತ್ರಕ್ಕೆ ವೆರಿ ನೀಟ್ ಜಡ್ಜ್ಮೆಂಟ್ ಆಗಿದೆ. ಕೆಲವೊಂದು ಕಡೆ ಹೇಳಿದರು, ಸರ್ ನೀವಿಲ್ಲ ಇನ್ನೊಂಚೂರು ದೊಡ್ಡ ಸ್ಟಾರ್ ಕಾಸ್ಟ್ನ ಯಾರೋ ಒಂದೊಂದು ಕ್ಯಾರೆಕ್ಟರ್ಸ್ಗಳಿಗೆ ಹಾಕೋಬೇಕಾಗಿತ್ತು ಅಂತ, ತಂದೆ ಕ್ಯಾರೆಕ್ಟ್ರಿಗೆ, ತಾಯಿ ಕ್ಯಾರೆಕ್ಟ್ರಿಗೆ. ಬಟ್ ಅಂತಲ್ಲಿ ನೋಡಿದಾಗ ಸೀಕ್ವೆನ್ಸ್ ತಗಂತೆ ಪ್ರತಿಯೊಬ್ಬರು ಹೇಳ್ತಾರೆ, ಸರ್ ಇವರೇ ಪಕ್ಕ ಇದಕ್ಕೆ, ನಮ್ಮ ತಂದೆ ಅನ್ನಿಸ್ತಾರೆ, ನಮ್ಮ ತಾಯಿ ಅನ್ನಿಸ್ತಾರೆ, ತುಂಬ ರಿಲೇಟ್ ಆಗ್ತಾ ಇದೆ ಅಂತ. ಸೊ ಡೈರೆಕ್ಟ್ರಿಗೆ ನಾನು ಈ ಕ್ರೆಡಿಟ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಆ ಸೀಕ್ವೆನ್ಸ್ ತಕ್ಕಂತೆ ವಿತೌಟ್ ಎನಿ ಇಮೇಜ್ ಆಫ್ ಸ್ಟಾರ್ ಕಾಸ್ಟ್ನ ಕ್ಯಾರೆಕ್ಟರೈಸೇಷನ್ ನೀಟ್ ವೆಲ್ ಬ್ಯಾಲೆನ್ಸ್ ಮಾಡಿ. ಶಿವಪ್ಪ ಕಾಯೋ ತಂದೆ, ಮೂರು ಲೋಕ ಸ್ವಾಮಿ ದೇವ, ಇವನ್ಗೂ ಅವಳ್ಗೂ ಜೋಡಿ ಮಾಡಿ ಕಾಪಾಡೆಯ ಹರನ.
ಆಗಿ ಹೋದೆ ಇವಳ ಫ್ಯಾನು ನಂಗೂ ಅವಳಿಗೂ ಜೋಡಿ ಮಾಡಿ ಕಾಪಾಡಯ್ಯ ಅಯ್ಯೋ ಏನಪ್ಪ ಮಾಡ್ಲಿ ನಾನು ಆಗಿ ಹೋದೆ ಇವಳ ಫ್ಯಾನು ನಂಗೂ ಅವಳಿಗೂ ಜೋಡಿ ಮಾಡಿ. ರಿಲೀಸ್ಗಿಂತ ಮುಂಚೆ ಹಿಂದಿನ ದಿವಸ ಸ್ವಲ್ಪ ಟೆನ್ಷನ್ ಇತ್ತು, ಜನ ಯಾವ ರೀತಿ ತೊಗೊತಾರೋ ಏನೋ ಅನ್ನೋದು. ಬಟ್ ರಿಲೀಸ್ ಆದಾಗ ಅವತ್ತಿನ ದಿವಸ ನಾವು ಜನರ ಜೊತೆಗೆ ಚಿತ್ರ ನೋಡಿದ್ವಿ. ಜನರ ಜೊತೆಗೆ ನಮ್ಮ ಇಡೀ ತಂಡ ಕೂತ್ಕೊಂಡು ಚಿತ್ರ ನೋಡಿದಾಗ ಆ ಕಡೆಯಿಂದ ಬಂದ ರೆಸ್ಪಾನ್ಸ್, ಜನರಿಂದ ಸಿಕ್ಕ ರೆಸ್ಪಾನ್ಸ್ ನೋಡಿ ತುಂಬ ಖುಷಿಯಾಯಿತು. ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಾಯಿದ್ರು. ಪ್ರತಿಯೊಂದು ಸೀನ್ನ ಎಲ್ಲೂ ಕೂಡ ಬೋರ್ ಆಗದೇ ಇರೋ ಮಟ್ಟಕ್ಕೆ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಾಯಿದ್ರು. ತುಂಬ ಖುಷಿಯಾಯಿತು. ಇದು ಜಸ್ಟ್ ಟ್ರೈಲರ್, ಪಿಕ್ಚರ್ ಅಭಿ ಬಾಕಿ ಹೈ ಮೇರೆ ದೋಸ್ತ್. ಧೈರ್ಯಂ ಒಂದು ಹಿಟ್ ಫಿಲ್ಮ್ ಅನ್ನೋದು ಪ್ರೂವ್ ಆಗಿದೆ. ಬ್ಯೂಟಿಫುಲ್ ಸಿನಿಮಾ, ಬ್ಯೂಟಿಫುಲ್ ಸಾಂಗ್ಸ್, ಎಲ್ಲ ಕಡೆಯಿಂದನೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ಇಂಥ ಚಿತ್ರದಲ್ಲಿ ನಾನು ಪಾತ್ರ ಮಾಡಿದ್ದೀನಿ ಅನ್ನೋದೇ ಒಂದು ಹೆಮ್ಮೆ ಆ್ಯಕ್ಚುಲಿ. ಸೊ ಖುಷಿ ಆಗ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ದಾರಿ ಹಿಡಿಬಾರ್ದು, ಒಳ್ಳೆ ದಾರಿ ಹಿಡಿಬೇಕು. ಒಳ್ಳೆ ದಾರಿಯಿಂದ ಎಲ್ಲ ರೀತಿಯ ಸಾಧನೆಗಳು ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಟೈಟಲ್ ಧೈರ್ಯಂ ಅನ್ನೋದೇನಿದೆ. ಯಾವುದಕ್ಕೂ ಹೆದರಬಾರ್ದು, ಅದು ಎಸ್ಪೆಷಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಹೊರಟಾಗ. ಕ್ರೈಮ್, ಕರಪ್ಷನ್ನು ಮತ್ತು ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರಗಳನ್ನ ನಾವು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋಕ್ಕಾಗಲ್ಲ ಆ್ಯಸ್ ಎ ಸಿಟಿಸನ್. ಬಟ್ ಸಪೋರ್ಟ್ ಯಾವ ರೀತಿ ಮಾಡ್ಬೋದು ಅಂತಂದರೆ ನಾವು ಅದರಲ್ಲಿ ಭಾಗಿಯಾಗಬಾರ್ದು. ಅಟ್ಲೀಸ್ಟ್ ನಾನೊಬ್ಬ ಅದರಲ್ಲಿ ಭಾಗಿಯಾಗಲಿಲ್ಲ ಅಂತಂದರೆ ನನ್ನಿಂದ 1% ಆದರೂ ಅದು ಕರಪ್ಷನ್ ತಪ್ಬೋದು. ಇದೇ ಥರ ಪ್ರತಿಯೊಬ್ಬನೂ ಯೋಚನೆ ಮಾಡ್ತಾ ಹೋದರೆ ಒಂದು ಸಾಕಷ್ಟು ಮಟ್ಟಿಗೆ ಕರಪ್ಷನ್ನ ನಾವು ತಡೆಗಟ್ಬೋದು. ಸೊ ಧೈರ್ಯ ಅನ್ನೋದು ಒಳ್ಳೆ ಕೆಲಸಕ್ಕೆ ಡೆಫಿನೆಟ್ಲಿ ಬೇಕಾಗಿರ್ತಕ್ಕಂಥ ಕೆಲಸ. ಆ್ಯಂಡ್ ಜೀವನದಲ್ಲಿ ಸಾಧನೆ ಅಲ್ಲದೆ ಇದ್ರೂ ಬದುಕೋದಕ್ಕೂ ಪ್ರಾಬ್ಲಮ್ಸ್ ಬಂದಾಗ ಕೆಲವೊಬ್ರಿಗೆ ಆರೋಗ್ಯ ಇರಲ್ಲ, ಕೆಲವೊಬ್ರು ನಾಳೆನೇ ಸಾಯ್ತೀವಿ ಅನ್ನೋರು ಇರ್ತಾರೆ. ಆದ್ರೂ ಬದುಕೋಂಥ ಪ್ರತಿ ಕ್ಷಣ ಧೈರ್ಯದಿಂದ ಬದುಕಬೇಕು. ಸೊ ಎಲ್ಲದಕ್ಕೂ ಎಲ್ಲ ಹಂತದಲ್ಲೂ ಬೇಕಾಗಿರೋದು ಧೈರ್ಯ. ಸೊ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಟೈಟಲ್ ಇಲ್ಲಿ ಹೇಳಿದ್ದೀವಿ. ಇನ್ಸ್ಪಿರೇಷನಲ್ ಮೂವಿ. ಯೂತ್ಸಿಗೆ ಇಷ್ಟೇ ಹೇಳ್ಬೋದು, ಸಿನಿಮಾ ಬಂದು ನೋಡಿ ಇನ್ಸ್ಪೈರ್ ಆಗಿ ಒಳ್ಳೆ ಕೆಲಸ ಮಾಡಿ, ಧೈರ್ಯದಿಂದ ಕೆಲಸ ಮಾಡಿ, ಒಳ್ಳೆ ಪ್ರಜೆಗಳಾಗಿ. ಇಲ್ಲಿ ಕಾರ್ಪೊರೇಟಿಂದ ಹಿಡಿದು ಕಸ ಗುಡಿಸೋ ತನಕ ಎಲ್ಲರೂ ದುಡ್ಡಿನ ಹಿಂದೆ ಓಡೋರೆ. ಕೆಲವರು ಹೊಟ್ಟೆ ಬಟ್ಟೆ ಕಟ್ಟಿ ಕಷ್ಟಪಟ್ಟು ದುಡಿದ್ರೆ, ಕೆಲವರು ಕಂಡವ್ರ ತಲೆ ಮೇಲೆ ಕೈ ಇಟ್ಟು ಸಲೀಸಾಗಿ ದುಡ್ಡು ಮಾಡ್ತಾರೆ. ಆದ್ರೆ ಏನೂ ಮಾಡ್ದೇನೆ ತಾನು ಕುಂತಲ್ಲೇ ದುಡ್ಡೇ ತನ್ನನ್ನ ಹುಡ್ಕೊಂಡು ಬರೋ ಮಾಡೋ ಏಕೈಕ ಚಾಣಾಕ್ಷ ಇವನೇ. नायक नहीं खलनायक हूं मैं. ಸಾಧನೆ ಮಾಡೋಕ್ಕೆ ಏನೇ ಆದ್ರೂ ಮೈಂಡು ಸ್ಟ್ರಾಂಗ್ ಆಗಿರಬೇಕು. ಧೈರ್ಯಂ ಸರ್ವತ್ರ ಸಾಧನಂ ಅನ್ನೋದು ಏನು ಧೈರ್ಯಂ ವೆಪನ್ನ ಮೈಂಡಲ್ಲಿ ಇಟ್ಕೊಳ್ಳಿ, ನೀವೇನು ಬೇಕಾದರೂ ಮುಂದೆ ಬರ್ಬೋದು ಅನ್ನೋದನ್ನು ನಾನು ಹೇಳಕೊಡ್ತೀನಿ. ಮಗ ಕಟ್ಕೊಂಡ್ರೆ ಇವಳನ್ನೇ ಕಟ್ಕೋಬೇಕು. ಹಿಂಗಿದೆ ನಿಮ್ಗೆ ಮಸ್ತಿದೆ, ಶಾದಿಗೆ ಬಾತಿದೆ, ಮೆಹಂದಿಗೆ ಜಾರಿದೆ. ಕಾಜಾ ತಿಮ್ರಾಯಿ ಅವರಿಗೆ ಜೈ, ಕಾಜಾ ತಿಮ್ರಾಯಿ ಅವರಿಗೆ ಜೈ. ಈಗ ಸುಮ್ಮನೆ ಇದ್ರೆ ನಮ್ಮ ಅಪ್ಪ ಅಮ್ಮ ಪರಿಮಳ ಎಲ್ಲರೂ ಕಳ್ಕೋಬೇಕಾಗುತ್ತೆ. ಐ ನೀಡ್ ಮನಿ. ಒಟ್ಟಾರೆ ಶುಕ್ರವಾರ ತೆರೆಕಂಡ 3 ಸಿನಿಮಾಗಳು ಒಂದಕ್ಕಿಂತ ಒಂದು ವೆರೈಟಿ ಆಗಿದ್ದು ಪೈಸಾ ವಸೂಲ್ ಮಾಡೋದ್ರಲ್ಲಿ ಭೇಷ್ ಅನಿಸ್ಕೊಳ್ತಿವೆ. ಇನ್ನು ಈ ಗೆಲುವು ಸ್ಯಾಂಡಲ್ವುಡ್ ಗೆಲುವಾಗಲಿದ್ದು ಸಿನಿಪ್ರಿಯರು ದಿಲ್ ಖುಷಿಯಾಗಿದ್ದಾರೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.